ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮೊಂದಿಗೆ ಮಾತನಾಡೋದಕ್ಕೆ ಕಲಬುರಗಿಯ JDS ಪಕ್ಷದ ಜಿಲ್ಲಾಧ್ಯಕ್ಷ ಅಂತ ಬಾಲರಾಜ್ ಗೊತ್ತಿದ್ದವರು. ಬಾಲರಾಜ್ ಗೊತ್ತಿದ್ದಾರಪ್ಪ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಸದಾ ಸಾಮಾಜಿಕ ಸೇವೆಗಳಿಂದ ಹೆಸರು ಪಡೆದಿರ್ತಕ್ಕಂಥವ್ರು. ಯಾಕಪ್ಪ ಅಂದರೆ ಇವತ್ತು ರಾಜಕೀಯ ಮೊದಲೇ ಒಂದು ಕಲಬುರಗಿ ಜಿಲ್ಲೆಯ ಖ್ಯಾತ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸು ಕಂಡು ಮತ್ತು ತನ್ನದೇ ಆದ ಛಾಪನ್ನು ಉದ್ಯಮ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಇವಾಗ ರಾಜಕೀಯಕ್ಕೆ ಕಳೆದ 3-4 ವರ್ಷಗಳಿಂದ ರಾಜಕೀಯಕ್ಕೆ ಬಂದು ಒಂದು ಕಡಿಮೆ ಅವಧಿಯಲ್ಲೇ ಒಂದು ಸೇಡಂ ಮತಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸ್ಪರ್ಧಿಸಿ ಅಲ್ಲಿನ ಜನಮನ್ನಣೆ ಪಡೆದಿದ್ದಾರೆ. ಜೊತೆಗೆ ಇವತ್ತು ಅವರ ಸಂಘಟನೆಯ ಒಂದು ಆ್ಯಕ್ಟಿವ್ನೆಸ್ನಿಂದ ಹಾಗೂ ಅವರ ಚತುರತೆಯಿಂದ ಮನಗೊಂಡು ಪಕ್ಷದ ರಾಜ್ಯಾಧ್ಯಕ್ಷ ಅಂತ HD ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಪಕ್ಷದ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟರು. ಬಂದವರಿಗೆ ಮಾತಾಡ್ಸೋ, ಯಾಕಪ್ಪ ಅಂದರೆ ಉದ್ಯಮದಲ್ಲಿ ಯಶಸ್ಸು ಕಂಡ್ರಿಗೆ ರಾಜಕೀಯದಲ್ಲೂ ಯಾವ ರೀತಿ ಅವ್ರು ಬಂದ ಮೇಲೆ ಒಂದು ಕಲಬುರಗಿಯಲ್ಲೂ JDS ಪಕ್ಷದಲ್ಲಿ ಒಂದು ತನ್ನದೇ ಆದ ಒಂದು ಹೊಸ ಒಂದು ಛಾಪು ಮೂಡಿಸಿದ್ದಾರೆ. ಒಂದು ಪಕ್ಷದಲ್ಲೂ ಕೂಡ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಭೇಟಿ ನೀಡಿ ಒಂದು ಸಂಘಟನೆ ಮಾಡುವಂಥ ಉದ್ದೇಶ ಅವರು ಇಟ್ಕೊಂಡಿದ್ದಾರೆ. ಬನ್ನವರಿಗೆ ಮಾತಾಡಿಸೋ ಪ್ರಯತ್ನ ಪಡಿಸೋಣ. ಏನೇನು ಸಂಘಟನೆಯಲ್ಲಿ ಜಿಲ್ಲೆಯಲ್ಲಿ ಏನೇನು ಹೊಸ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದಾರೆ, ಮುಂಬರುವಂಥ ಲೋಕಸಭಾ ಚುನಾವಣೆ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಪ್ರತಿಯೊಂದು ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಒಂದು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ರೆ ಬನ್ನವರಿಗೆ ಮಾತಾಡಿಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಲಬುರಗಿಯ ಜಿಲ್ಲಾಧ್ಯಕ್ಷರಾಗಿದ್ದೀರಾ. ಸದ್ಯದಲ್ಲಿ ಏನೇನು ಮಾಡ್ಕೊಂಡು ಬಂದಿದ್ದಾರೆ? ಜಿಲ್ಲಾಧ್ಯಕ್ಷ ಆಯ್ಕೆ ಆಗಿದ್ದ ಬಳಿಕ ಏನೇನು ಮಾಡಿದ್ದೀರಾ ಅಂತ ತಾವು ಪಕ್ಷದ ಯಾಕಂತ ಅನೇಕ ಪಕ್ಷ ಜಿಲ್ಲೆಯಲ್ಲಿ ಕೆಲವೊಬ್ಬರು ಒಂದು ಗ್ಯಾಪ್ ಆಗಿಬಿಟ್ಟಿದ್ದಾರೆ ರಾಜಕೀಯದಿಂದ, ಒಳ್ಳೆ ಆ್ಯಕ್ಟಿವ್ನೆಸ್ ಇಲ್ಲ, ಏನಿಲ್ಲ, ಅದಕ್ಕೆಲ್ಲ ಹೋಗಿ ಭೇಟಿ ನೀಡಿ ಏನೇನು ಕೆಲಸ ಮಾಡ್ತೀರಾ ಅಂತ? ಮೊದಲನೇದಾಗಿ ನನಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಟ್ಟಂಥ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ಹಾಗೂ ಕುಮಾರಣ್ಣನವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ತಮ್ಮ ಮಾಧ್ಯಮ ಮೂಲಕ. ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಜನತಾದಳ ಪಕ್ಷ ಇತಿಹಾಸ ಇದ್ದಂಥ ಪಕ್ಷ ಮತ್ತು ಇದೊಂದು ಪ್ರಾದೇಶಿಕ ಪಕ್ಷ ನಿಜವಾಗಲೂ ಭಾಳಷ್ಟು ಕೆಲಸಗಳನ್ನು ಮಾಡಿದ್ರೂ ಕೂಡ ಇವತ್ತು ನಮಗೆ ಸ್ವಲ್ಪ ಹಿಂದೇಟು ಕೆಳದ ಚುನಾವಣೆಯಲ್ಲಿ ಮತ್ತು ಒಂದು 2-3 ಚುನಾವಣೆಗಳಲ್ಲಿ ಆಗಿದೆ. ಹಿನ್ನೆಲೆ ಯಾಕೆ ಈ ಥರ ಆಗ್ತಾಯಿದೆ? ಪಕ್ಷದ ವರಿಷ್ಠರು ಇವತ್ತು ನಮ್ಮಲ್ಲಿದ್ದಂಥವ್ರು ಇವತ್ತು ಬೇರೆ ಬೇರೆ ಪಕ್ಷದ ಕಡೆ ಹೋಗಿದ್ದು ಭಾಳಷ್ಟು ಉದಾಹರಣೆಗಳ ನಾನು ನೋಡಿದ್ದೀನಿ. ಮತ್ತು ಅದಕ್ಕೋಸ್ಕರವಾಗಿಯೇ ಅಂಥ ಒಂದು ಹಳಿ ನಾಯಕರ ಜೊತೆ ನಾನು ಅಧ್ಯಕ್ಷ ಸ್ಥಾನ ವಹಿಸ ಮೇಲೆ ಅವರೆಲ್ಲರನ್ನು ಕೂಡ ಭೇಟಿ ಮಾಡಿಸಿ ಮನವೊಲಿಸಿ ಈ ಪಕ್ಷ ನಮ್ಮ ಕರ್ನಾಟಕ ನಾಡಿಗಾಗಿ ಅನೇಕ ಕೆಲಸಗಳನ್ನು ಮಾಡಿದ ಇತಿಹಾಸ ಇದೆ. ನೀರಾವರಿ ಆಗಿರ್ಬೋದು, ಸಾಲ ಮನ್ನಾ ಮಾಡಿದ ವಿಚಾರ ಆಗಿರ್ಬೋದು, ಇವತ್ತು ಎಂಪ್ಲಾಯ್ಮೆಂಟ್ ಕೂಡ ವಿಚಾರಲ್ಲಾಗಿರ್ಬೋದು, ಇವತ್ತು ಲಾಟ್ರಿ ನಿಷೇಧ ಮಾಡಿದ ವಿಷಯ ಆಗಿರ್ಬೋದು, ಸರಾಯಿ ಬಂದ್ ಮಾಡಿದ್ದ ವಿಷಯ ಆಗಿರ್ಬೋದು, ಇಂಥ ಒಂದು ದೊಡ್ಡ ಕೊಡುಗೆ ಕೊಟ್ಟಂಥ ಇದು ನಮ್ಮ ಪಕ್ಷವಾಗಿದೆ. ಅದಕ್ಕೆ ತಾವೆಲ್ಲರೂ ದಯಮಾಡಿ ಮತ್ತೆ ಪಕ್ಷಕ್ಕೆ, ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ 7 MLA ಸ್ಥಾನ ಒಂದು ಜಮಾನದಲ್ಲಿ ಬಂದಿದ್ದ ಇತಿಹಾಸ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಮತ್ತೆ ಪುನಃ ನಾವು ಪಕ್ಷ ಸಂಘಟನೆ ಅದೇ ರೀತಿಯಾಗಿ ಮಾಡಬೇಕಾಗಿದೆ. ಇವತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಇವತ್ತು ಜನರು ನಿಜವಾಗ್ಲೂ ಬೇಸತ್ತು ಹೋಗಿದ್ದಾರೆ. ವಿಶೇಷವಾಗಿ ನಮ್ಮ ಒಂದು ಕಾರ್ಯಕರ್ತರದು ಏನು ಇವತ್ತು ಮನ ನೊಂದಿದೆ ಅವರನ್ನು ಮನವೊಲಿಸಿ ಪಕ್ಷಕ್ಕೆ ಮತ್ತೆ ಕರೆತರಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮುಂಬರೋ ದಿನಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಪ್ರವಾಸ ಮಾಡಿ ಎಲ್ಲ ನಮ್ಮ ಪಕ್ಷದ ಹಳೆಯ ನಾಯಕರುಗಳಿಗೆ ಮನೆಗೆ ಭೇಟಿ ಮಾಡಿ ಯಾಕೆ ಈ ಥರ ಆಯಿತು, ತಮಗೆ ಏನು ಅನ್ಯಾಯ ಆಗಿದೆ ಅಂತ ನೀವು ಪಕ್ಷಕ್ಕೆ ಬಿಟ್ಟು ಬೇರೆ ಕಡೆ ಹೋಗಿದ್ದೀರಿ ಅಂತೇಳಿ ಒಂದು ಮನವೊಲಿಸಿ, ಭಾಳಷ್ಟು ಜನ ಬೇರೆ ಪಕ್ಷಕ್ಕೂ ಹೋಗಿಲ್ಲ, ಮನೆಯಲ್ಲೇ ಕೂತಿದ್ದಾರೆ. ಅಂಥ ಒಂದು ನಾಯಕರನ್ನು ಕೂಡ ಇವತ್ತು ನಾವು ಗಮನದಲ್ಲಿಟ್ಟುಕೊಂಡು ಅವರಿಗೆ ಮನವೊಲಿಸಿ ಪಕ್ಷ ಸಂಘಟನೆಗೋಸ್ಕರವಾಗಿ ಕೈ ಜೋಡಿಸ್ಬೇಕಂತ ನನ್ನ ಕಳಕಳಿ ಮನವಿ ಇದೆ. ಅದೇ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ನಾನು ಎಲ್ಲ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಒಂದು ಜನತಾದಳ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದೊಂದು ಕೆಲಸ ನಾನು ಖಂಡಿತವಾಗಿ ಮಾಡಬೇಕೆಂಬ ಒಂದು ಪ್ರಯಾಸ ನನ್ನಲ್ಲಿದೆ. ಅದೇ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳ್ಬೋದು. ಜಿಲ್ಲೆಯಲ್ಲಿ ಸರಿಗ ಬಾಲರಾಜ್ ಗೊತ್ತಿದ್ದವರು ಅದು ನೇಮಕವಾದ 2ನೇ ದಿವಸದಲ್ಲಿ ಮರುದಿನವೇ ತಾವು ಒಂದು ಆಫ್ ದಿ ರೆಕಾರ್ಡ್ ಆಗಿರ್ಬೋದು, ಆನ್ ರೆಕಾರ್ಡ್ ಆಗಿರ್ಬೋದು, ತಾವು ಪಕ್ಷದ ವರಿಷ್ಠರಿಗೆ, ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ವಿವಿಧ ಸಮುದಾಯದ ಮುಖಂಡರಿಗೆ ತಾವು ಅವ್ರ ಮನೆಗಳಿಗೆ ಹೋಗಿ ಭೇಟಿ ನೀಡಿ ಮೊದಲನೇ ಹಂತದಲ್ಲಿ ಹೋಗಿ ಭೇಟಿ ನೀಡಿ ಒಂದು ಚರ್ಚೆ ಕೂಡ ಮಾಡ್ತಾ ಇದ್ದೀರಾ. ಇದು ಕೂಡ ಎಲ್ಲೂ ಕೂಡ ಒಂದು ಫೋಟೋ ಸಮಾಜ ಅಂತ ಬಂದಿಲ್ಲ, ಬಟ್ ಆದರೂ ಕೂಡ ತಾವು ಒಂದು ಹೋಗಿ ಭೇಟಿ ನೀಡ್ತಾ ಇದ್ದೀರಾ. ಏನು ಆಗ್ತಿದೆ, ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಇಲ್ಲ, ನಿಜವಾಗ್ಲೂ ನೋಡ್ರಿ, ಇವತ್ತು ಅವರಿಗೆ ಮನನೊಂದವರಿಗೆ ಇವತ್ತು ಪಕ್ಷದಲ್ಲಿ ಅವರಿಗೆ ಪಕ್ಷದ ಬಗ್ಗೆ ಅಪಾರ ಅಭಿಮಾನ ಇದೆ. ನಾನೇ ಪಕ್ಷದಲ್ಲಿ ಹೊಸಬ, ಅವರೆಲ್ಲ ಭಾಳ ಒಂದು 30-40 ವರ್ಷಗಂಟಲೆ ಪಕ್ಷಕ್ಕೋಸ್ಕರವಾಗಿ ದುಡಿದವರು, ಪಕ್ಷದ ಒಂದು ಏಳಿಗೆಗಾಗಿ ಅವರೆಲ್ಲ ಶ್ರಮಿಸಿದಂಥವ್ರು. ಅಂಥವರಿಗೆ ಇವತ್ತು ನಾವು ಮತ್ತೊಮ್ಮೆ ತಮ್ಮ ಒಂದು ಪಕ್ಷ ಸಂಘಟನೆಗೋಸ್ಕರವಾಗಿ ತಮ್ಮ ಒಂದು
ಅನುಪಸ್ಥಿತಿ ನಮಗೆ ಅನಿವಾರ್ಯತೆ ಇದೆ. ತಾವೆಲ್ಲರೂ ಬರಲೇಬೇಕು. ಮತ್ತೊಮ್ಮೆ ಈ ಪಕ್ಷ ನಮ್ಮ ಕರ್ನಾಟಕ ಜನತೆಯ ಇವತ್ತು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ರೈತರಿಗಾಗಿ, ಬಡವರಿಗಾಗಿ ಮತ್ತು ಕಾರ್ಮಿಕರಿಗಾಗಿ ದುಡಿಯೋಂಥ ಪಕ್ಷ ಇದಾಗಿದೆ. ಅದಕ್ಕೆ ನಾವು ಕೊಟ್ಟಂಥ ಕೊಡುಗೆ ಬಗ್ಗೆ ನಾವೆಲ್ಲ ಜನರ ಎದುರುಗಡೆ ಹೇಳೋಣ. ಸರಿ, ಇವಾಗ ಜೆ ಡಿ ಎಸ್ ಪಕ್ಷ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲು ಒಂದು ಭದ್ರಕೋಟೆ ಆಗಿತ್ತು. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ನಾಮಕೆ ವಾಸ್ತೆ ಅಂತ ಹೇಳ್ಬಿಟ್ಟಿದೆ. ಯಾಕಪ್ಪ ಅಂದರೆ ಎಲ್ಲೂ ಕೂಡ ತಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಬ್ಬರು ಕೂಡ ಶಾಸಕರಿಲ್ಲ. ಅದು ಇವಾಗ ತಾವು ಅಂದರೆ ತಮ್ಮ ಭಾಳ ದೊಡ್ಡ ಜವಾಬ್ದಾರಿ. ಯಾಕಪ್ಪ ಅಂದರೆ ಕಾರ್ಯಕರ್ತರಿದ್ದಾರೆ, ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು ಜೆ ಡಿ ಎಸ್ ಪಕ್ಷದಲ್ಲಿ ಇವಾಗಲೂ ಇದ್ದಾರೆ. ಅವರಿಗೆಲ್ಲ ತಗೊಂಡು ಒಂದು ಹೊಸ ಹುರುಪನ್ನು ಹೊದಿಸಿ ಅವ್ರಿಗೆ ಜೋಶ್ ತಂದು ಈಗ ಮುಂಬರುವಂಥ ಒಂದು ಚುನಾವಣೆಗಳಿಗೂ ತಮ್ಮ ಪಕ್ಷಕ್ಕೆ ಒಂದು ಅಧಿಕಾರಕ್ಕೆ ತರುವಂಥ ಕೆಲಸ ತಾವು ಮಾಡ್ತೀರಾ ಹೇಗೆ ಅಂತ ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ. ಯಾಕಪ್ಪ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ದೊಡ್ಡ ದೊಡ್ಡ ನಾಯಕರು ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಗುರುತಿಸ್ಕೊಂಡವರು, ಸಚಿವರು ಆಗೋದು ಕೂಡ ಆಗಿದ್ದಾರೆ. ಅಂಥ ಇತಿಹಾಸ ಜೆ ಡಿ ಎಸ್ ಪಕ್ಷಕ್ಕಿದೆ. ಈಗ ತಮ್ಮ ಮೇಲೆ ಕೂಡ ದೊಡ್ಡ ಜವಾಬ್ದಾರಿ ಕೂಡ ಇವೆ. ನೋಡಿ ಸರ್, ಯಾವತ್ತೂ ಚಕ್ರವ್ಯೂಹ ತಿರುಗಿ ಬರೋದೆ. ಅದಕ್ಕೆ ಈಗ ನನ್ನ ಆಗಳ ತಾನೇ ಹೇಳಿದೆ, ಇವತ್ತು ರಾಷ್ಟ್ರೀಯ ಪಕ್ಷಗಳಿಗೆ ನೋಡಿದ್ದಾರೆ ಜನ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಇವತ್ತು ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಇವತ್ತು ಕುಡಿಯುವ ನೀರು ನಾವು ಏನಾದರೂ ಇವತ್ತು ಕುಡಿತಾ ಇದ್ದೀವಿ ಅಂದರೆ ಇವತ್ತು ದೇವೇಗೌಡರನ್ನ ನೆನೆಸ್ಬೇಕಾಗುತ್ತೆ. ಯಾಕಂದರೆ ಅವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಭೀಮಾ ಡ್ಯಾಮ್ಗೆ ಇವತ್ತು ಸುಮಾರು 800 ಕೋಟಿ ಹಣವನ್ನು ಕೊಟ್ಟು, ತದನಂತರ ಮತ್ತೆ 2200 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಆ ಡ್ಯಾಮನ್ನು ಕಟ್ಟೋ ಮೂಲಕ 18 ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟೋ ಮೂಲಕ ಇವತ್ತು ನೀರಿನ ಒಂದು ದೊಡ್ಡ ಒಂದು ಕೊಡುಗೆ ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರು ಕೊಟ್ಟಂಥ ಕೊಡುಗೆ ಇವತ್ತು ಜನರಿಗೆ ಇದರ ಬಗ್ಗೆ ಎಲ್ಲರಿಗೂ ಅರಿವು ಇರಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಕೇವಲ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇವತ್ತು ನಮ್ಮ ಯಾದಗಿರಿ ಜಿಲ್ಲೆ, ಇವತ್ತು ರಾಯಚೂರು ಜಿಲ್ಲೆ, ಇವತ್ತು ಕೃಷ್ಣಾ ಸಾಗರ ಏನು ಜಲಾಶಯ ಇದೆ, ಇವತ್ತು UKP ಕೆನಾಲ್ ಮುಖಾಂತರ ಬಚಾವ್ ತೀರ್ಪದ ಆಧಾರ ಮೇಲೆ ಇವತ್ತು ಅವ್ರು ಕೊಟ್ಟಂಥ ಕೆನಾಲ್ಗಳು, ಕಾಲುವೆಗಳ ಮುಖಾಂತರ ಇವತ್ತು ಎಲ್ಲ ರೈತರು ಇವತ್ತು ಕೋಟ್ಯಾಧಿಪತಿಯಾಗಿದ್ದಾರೆ. ಇವತ್ತು ನಾರಾಯಣಪುರ ಡ್ಯಾಮ್ ಅದರಲ್ಲೂ ಕೂಡ ಮುಖ್ಯ ಪಾತ್ರ ದೇವೇಗೌಡರದಾಗಿದೆ. 19 ಮೀಟ್ರು ಆಲಮಟ್ಟಿ ಜಲಾಶಯ ಆ ಡ್ಯಾಮನ್ನು ಎತ್ತರಕ್ಕೆ ಮಾಡಿದ್ದಕ್ಕಾಗಿ ಇವತ್ತು ನೀರಿನ ಸಂಗ್ರಹಿಸಲು ಜಾಸ್ತಿಯಾಗಿದೆ. ಅದರಿಂದ ಕಾವಲೆ ಮುಖಾಂತರ ಇವತ್ತು ಬಿಜಾಪುರ ಜಿಲ್ಲೆ, ಇವತ್ತು ಯಾದಗಿರಿ ಜಿಲ್ಲೆ, ಇವತ್ತು ರಾಯಚೂರು ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ, ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲೂ ಕೂಡ ಕಾರಂಜ ಡ್ಯಾಮನ್ನು ಕೂಡ ಇವತ್ತು ಕೊಟ್ಟಿದ್ದು ಕೊಡುಗೆ ಸನ್ಮಾನ್ಯ ದೇವೇಗೌಡರು. ಇಲ್ಲಿ ಆಳಂದ ತಾಲೂಕಿನಲ್ಲಿ ಅಮರ್ಜಾ ಡ್ಯಾಮ್ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರು. ಇವತ್ತು ಅದೇ ರೀತಿಯಾಗಿ ಚಿಂಚೋಳಿಯಲ್ಲಿ ಲೋವರ್ ಮುಲ್ಲಾಮರಿ, ಅಪ್ಪರ್ ಮುಲ್ಲಾಮರಿ ಡ್ಯಾಮ್ನು ಕೂಡ ಇವತ್ತು ಯಾರಾದರೂ ಈ ಒಂದು ನೀರಾವರಿಗೆ ಒತ್ತಡ ಹಾಕಿ ಇವತ್ತು ಹಣವನ್ನು ಕೊಟ್ಟಿದ್ದು ಇತಿಹಾಸ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರದಾಗಿದೆ. ಇದೇ ವಿಚಾರಗಳನ್ನು ನಾವು ಜನರ ಮುಂದೆ ಇಡಬೇಕಾಗಿದೆ. ಇವತ್ತು ನಮ್ಮ ಕಾರ್ಯಕರ್ತರು ಮಾಡ್ತಾ ಇರೋದು ತಪ್ಪದೆ. ನಾವು ಮೊದಲು ಏನೇನು ಮಾಡಿದ್ವಿ ನಮ್ಮ ಜನರಿಗೆ, ಉತ್ತರ ಕರ್ನಾಟಕ ಭಾಗಕ್ಕೆ ಇಷ್ಟೊಂದು ನೀರಿನ ಕೊಡುಗೆ ಇವತ್ತು ರೈತರಿಗೆ ಕೊಟ್ಟಿದ್ದು ಇತಿಹಾಸ ನಮ್ಮದಾಗಿದೆ. ಸಾಲ ಮನ್ನಾ ಮಾಡಿದ್ರು ಕುಮಾರಸ್ವಾಮಿ ಅವರು, ಗ್ರಾಮೋತ್ಸವ ಮಾಡಿದ್ರು 2 ಸಲ ಮುಖ್ಯಮಂತ್ರಿ ಆದಾಗೂ ಕೂಡ. ಮೊನ್ನೆ ಚುನಾವಣೆಯಲ್ಲಿ ಕೂಡ ನಾವು ಎಲ್ಲ ಪ್ರಣಾಳಿಕೆಗಳನ್ನು ಹೇಳಲು 100 ತಾಲೂಕುಗಳಲ್ಲಿ ಪಾಪ 24 ಗಂಟೆ ಸಮಯ ಕೊಟ್ಟು ಅದೇ ಹಳ್ಳಿಗಳಲ್ಲಿ ಮಲಗಿದ ಇತಿಹಾಸ ಇವತ್ತು ಕುಮಾರಸ್ವಾಮಿ ಅವ್ರದ್ದಾಗಿದೆ. ನಿಜವಾಗ್ಲೂ ಇವತ್ತು ಜನರು ಅರ್ಥ ಮಾಡ್ಕೋಬೇಕು. ಮಾಧ್ಯಮ ಇದೆ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ. ತಾವೆಲ್ಲರೂ ಯಾರು 3 ಪಕ್ಷಕ್ಕೆ ತೋಲನೆ ಮಾಡಿ ಯಾರು ನಿಜವಾಗ್ಲೂ ಇವತ್ತು ನಮ್ಮಗಳಿಗಾಗಿ ದುಡಿದಿದ್ದಾರೆ, ಈ ನಮ್ಮ ರಾಜ್ಯಕ್ಕಾಗಿ ಯಾರು ಒಳ್ಳೆತನವನ್ನು ಮಾಡಿದ್ದಾರೆ, ಅಂಥವ್ರಿಗೆ ನಾವು ಕೈ ಹಿಡಿಬೇಕು. ಅದಕ್ಕೆ ನಾನು ನಿಮ್ಮ ಮಾಧ್ಯಮ ಮೂಲಕ ಹೇಳಲು ಒಂದೇ ಬಯಸೋದು, ನಾವು ಮಾಡಿದಂಥ ಕೊಡುಗೆ ಅಪಾರವಾಗಿದೆ. ನಮ್ಮಲ್ಲಿ ಒಂದು ಕೂಡ ಕಳಂಕಿಲ್ಲ. ಇಲ್ಲಿವರೆಗೆ ಯಾರಿಗೂ ಕೂಡ ಒಂದು ಕೇಸ್ ಕಚೇರಿ ಇಲ್ಲ. ಯಾರು ಜೈಲಿಂದ ಒಳಗಡೆ ಜೈಲಿಗೆ ಹೋದವರಲ್ಲ, ಜೈಲಿಂದ ಹೊರಗಡೆ ಬಂದವರಲ್ಲ, ಒಂದು ಬೇಲಿಂದ ಬಂದವರಲ್ಲ. ಇಂಥ ಒಂದು ಒಳ್ಳೆತನ ಪಕ್ಷಕ್ಕೆ ತಾವು ಮುಂದಿನ ದಿನಮಾನದಲ್ಲಿ ದಯಮಾಡಿ ತಾವೆಲ್ಲರೂ ಯೋಚನೆ ಮಾಡಿ ಮತಗಳನ್ನು ಹಾಕಬೇಕು. ಯಾಕಂದರೆ ನಮ್ಮಗಳಿಗಾಗಿ, ನಮ್ಮ ರಾಜ್ಯಕ್ಕಾಗಿ ಯಾರು ದುಡಿತಾರೆ ಅವ್ರನ್ನ ನಾವು ಕೈ ಹಿಡಿಯೋಂಥ ಕೆಲಸ ಮುಂದಿನ ದಿನದಲ್ಲಿ ಖಂಡಿತವಾಗಿ. ಯಾಕೆಂದರೆ ಜನರು ಇವತ್ತು ಕಾಂಗ್ರೆಸ್ ಅವರು 5 ಗ್ಯಾರಂಟಿ ಮುಖಾಂತರ ಇವತ್ತು ಮತಗಳನ್ನು ಪಡೆದಿದ್ದಾರೆ. ಇವತ್ತು ಹೆಂಡ ಮತ್ತು ಇವತ್ತು ದುಡ್ಡಿನಗೋಸ್ಕರವಾಗಿ ಮತಗಳನ್ನು ಮಾರಾಟ ಆಗ್ತಾಯಿದೆ. ಇದನ್ನು ಕಡಿವಾಣ ಹಾಕಲು ಇವತ್ತು ಸರ್ಕಾರ ಏನು ಮಾಡಬೇಕೆಂಬ ಚಿಂತನೆ ಇವತ್ತು ಕೇಂದ್ರ ಸರ್ಕಾರನೂ ಮಾಡಬೇಕು, ಇವತ್ತು ರಾಜ್ಯ ಸರ್ಕಾರಗಳನ್ನು ಮಾಡಬೇಕು. ಇವತ್ತು ಆ ಒಂದು ನಿಟ್ಟಿನಲ್ಲೇ ಇವತ್ತು ಮತದಾರರಿಗೆ ಇವತ್ತು ಆಮಿಷದ ಮುಖಾಂತರ ಇವತ್ತು ಚುನಾವಣೆಗಳು ನಡೀತಾ ಇದೆ. ಇದಕ್ಕೇನಾದರೂ ಒಂದು ಕಾನೂನು ತರಬೇಕು. ಅದರ ಹೋರಾಟನೂ ಕೂಡ ನಾವು ಮುಂದಿನ ದಿನಮಾನದಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ಮಾಡಬೇಕಂತ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀನಿ. ಓಕೆ ಸರ್, ಇವಾಗ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿವೆ.
ಅದರ ಕುರಿತು ಮುಂದಿನ ದಿನಗಳಲ್ಲಿ ಯಾಕಪ್ಪ ಅಂದರೆ JDS ಪಕ್ಷ ಹೋರಾಟ ಹಾದಿ ಹಿಡಿಯುತ್ತಾ ಹೇಗೆ ಅಂತ. ಯಾಕಪ್ಪ ಅಂದರೆ ಇವತ್ತು ವಿವಿಧ ಸ್ಥಳಗಳಲ್ಲಿ ಬರಗಾಲ, ಬೇಸಿಗೆಗಾಲದಲ್ಲಿ ಕುಡಿಯೋಕ್ಕೆ ನೀರು ಸಿಗೋದಿಲ್ಲ. ಸರಿ, ಅನೇಕ ಮೂಲಭೂತ ಸೌಕರ್ಯ ವಂಚಿತ ಅನೇಕ ತಾಲೂಕುಗಳಿವೆ. ಈಗ ಎಷ್ಟೋ ತಾಲೂಕುಗಳು ಘೋಷಣೆ ಆದರೂ ಕೂಡ ಇನ್ನೂ ತಾಲೂಕು ಮಟ್ಟಗಳಿಗೆ ಕಚೇರಿಗಳು ಸ್ಥಳಾಂತರ ಆಗಿಲ್ಲ, ಸ್ಥಾಪನೆ ಆಗಿಲ್ಲ. ಅದ್ರ ಬಗ್ಗೆ ಮುಂದಿನ ತಮ್ಮ ಹೋರಾಟ ಹಾದಿ ಹೇಗಿರುತ್ತೆ ಅಂತ. ಹೋರಾಟದೇ ಮಾಡೋದು ನಮ್ಮ ಅನಿವಾರ್ಯತೆ ಇದೆ. ನಮ್ಮ ರೈತರ ಪಕ್ಷ ನಾವು ಯಾವತ್ತೂ ಕೂಡ ಮಾಡ್ತೀವಿ. ಈಗ ಮತ್ತಿಷ್ಟು ಜೋರಾಗಿ ಮಾಡ್ತೀವಿ ನಾವು. ನನ್ನ ಮೊದಲನೇ ಗುರಿನೇ ತಾವು ಹೇಳೋದು ಹಾಗೆ ನೀರಿನ ಒಂದು ಪರದಾಟ. ಇವತ್ತು ಜನರು ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಯಾಕಂದರೆ ಡ್ಯಾಮಲ್ಲಿ ನೀರಿಲ್ಲ. ಈ ಸಲ ಮಳೆ ಸಂಪೂರ್ಣವಾಗಿ ನಮ್ಮ ಕೈ ಕೊಟ್ಟಿದ್ದರಿಂದ ನೀರಿನ ಒಂದು ಭಾಳ ಪರಿಸ್ಥಿತಿ ಗಂಭೀರವಾಗಿದೆ. ಆ ನೀರಿನ ಕುರಿತು ಈ ಸರ್ಕಾರ ಯಾವ ಥರ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ತದೆ ಎಂಬುದು ನೋಡಬೇಕಾಗಿದೆ. ಅದ್ರ ಕುರಿತು ನಾವು ಖಂಡಿತವಾಗಿ ಹೋರಾಟ ಮಾಡೇ ಮಾಡ್ತೀವಿ. ನೀರು ಉಳಿಸ್ಕೋಗೋಸ್ಕರನೂ ಇವತ್ತು ಸ್ಯಾಂಡಿನ ಒಂದು ಮಾಫಿಯಾ ಮುಖಾಂತರ ಕೂಡ ಇವತ್ತು ಸ್ಯಾಂಡ್ ಮಾಫಿಯಾ ತುಂಬ ನಡೀತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ. ಸಂಪೂರ್ಣ ಕೆರೆಗಳಲ್ಲಿ ಇವತ್ತು, ಹೊಳೆಗಳಲ್ಲಿ ಇವತ್ತು ಟಿಪ್ಪರ್ ಗಂಟ್ಲೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇವತ್ತು ಸ್ಯಾಂಡು ಬ್ಲ್ಯಾಕ್ ಮಾರ್ಕೆಟ್ ಮುಖಾಂತರ ಒಂದು ರಾಯಲ್ಟಿ ತೊಗೋತಾರೆ, 3-4 ಟ್ರಿಪ್ ಹೊಡಿತಾರೆ. GPS ಯಾರೂ ಸರ್ಕಾರದವ್ರು ಫಾಲೋ ಮಾಡ್ತಾ ಇಲ್ಲ. ಪಟ್ಟಾ ಲ್ಯಾಂಡ್ಗಳು ಪರ್ಮಿಷನ್ ಮೇಲೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಪಟ್ಟಾ ಲ್ಯಾಂಡ್ ರಾಯಲ್ಟಿ ತುಂಬ ಕಡಿಮೆ ಇರುತ್ತೆ. ಆದರೂ ಕೂಡ ಪಟ್ಟಾ ಲ್ಯಾಂಡ್ದು ಸ್ಯಾಂಡನ್ನು ಕೂಡ ಇವತ್ತು 60-70 ಸಾವಿರದಿಂದ 1 ಲಕ್ಷ ರೂಪಾಯಿವರೆಗೂ ಪ್ರತಿ ಟಿಪ್ಪರು ಮಾರಾಟ ಆಗ್ತಾಯಿದೆ. ಇದ್ರ ಹೊಣೆ ಯಾರಿಗೆ ಬೀಳ್ತಾ ಇದೆ? ಒಂದು ನಮಗೆ ನೀರಿನ ಕಡಿಮೆನೂ ಆಗುತ್ತೆ. ಯಾಕಂದರೆ ಅಲ್ಲಿ ಸಂಪೂರ್ಣವಾಗಿ ಇವರು ರೀತಿ ಎಲ್ಲ ಸ್ಯಾಂಡನ್ನು ತೆಗೆದ್ರೆ ಅಲ್ಲಿ ನೀರಿನ ಒಂದು ಸ್ಟೋರೇಜ್ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ಇವತ್ತು ಬಡವರಿಗೆ ಮನೆ ಕಟ್ಟೋಕ್ಕಾಗಲ್ಲ. ಇವತ್ತು ಎಷ್ಟೋ ಬಡವರು ಪಾಪ ಇವತ್ತು ಸಾಲದ ಕಡೆ ಹೋಗಿ ಬ್ಯಾಂಕಿನ ಸಾಲ ತೊಗೋತಾರೆ. ಆದರೆ ಈ ರೀತಿ ಸ್ಯಾಂಡ್ ದಿನನಿತ್ಯವಾಗಿ ಏರ್ತಾ ಇದೆ. ಇದ್ರ ಕಡಿವಾಣ ಹಾಕೋರು ಯಾರು? ಇವು ಗ್ಯಾರಂಟಿ ವಾರಂಟಿ ಕೊಟ್ಟು ಸರ್ಕಾರ ಮಾತಾಡ್ತವೆ. ಇವತ್ತು ಈ ಸ್ಯಾಂಡ್ ಮಾಫಿಯಾಗಿ ನಿಲ್ಸೋಕ್ಕೆ ನೀವು ಏನು ಮಾಡ್ತಾಯಿದ್ದೀರ ಎಂಬುದೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದಕ್ಕೆ ನನ್ನ ಒಂದು ಹೋರಾಟ ಈ ಸ್ಯಾಂಡ್ ಮಾಫಿಯಾ ವಿರುದ್ಧ ಖಂಡಿತವಾಗಿರುತ್ತೆ. ಅದು ಯಾರೇ ಆಗಿರಲಿ. ಸ್ಯಾಂಡ್ ಇವತ್ತು ಏನು ಈ ಥರ ಕಾಸ್ಟ್ಲಿ ಆಗಿದೆ. ನಮಗೇನು ಇದು ಆಂಧ್ರ ಪ್ರದೇಶದಲ್ಲಿ ಜಗನ್ನವ್ರು ಏನು ಸರ್ಕಾರ ವತಿಯಿಂದ ಕೊಡ್ತಾಯಿದ್ರು ಒಂದೇ ರೇಟು, ಚೀಪಾಗಿ ಬೀಳ್ತಾ ಇದೆ, ಬಡವರಿಗೆ ಅನುಕೂಲ ಆಗ್ತಾಯಿದೆ. ಅದೇ ಥರ ಇವತ್ತು ನೀವು ಸ್ಯಾಂಡ್ ಕೊಡಿ. ಮೊದಲು ತೊಂದರೆ ಇರಲಿಲ್ಲ, ಕರ್ನಾಟಕದಲ್ಲೂ ಆ ಥರ ನೀವು ಅದು ಇಂಪ್ಲಿಮೆಂಟ್ ಮಾಡಿ. ಇದು ಸುಮ್ಮನೆ ಇದು ಸ್ಯಾಂಡ್ ಮಾಫಿಯಾ ಮಾಡಿ ಅದರಲ್ಲಿ ಎಲ್ಲ ಆಫೀಸರ್ಸ್ಗಳು, ರಾಜಕಾರಣಿಗಳು, ಪೊಲೀಸರುಗಳು ಎಲ್ಲರೂ ನೇರವಾಗಿ ನಾನು ಅವರಿಗೆ ಆರೋಪ ಮಾಡ್ತೀನಿ. ಇವತ್ತು ಎಲ್ಲರೂ ಅದರಲ್ಲಿ ಶಾಮೀಲಾಗಿ ಈ ಸ್ಯಾಂಡ್ ಮಾಫಿಯಾ ದಂಧಕ್ಕೆ ಖಂಡಿತವಾಗಿ ನಾವು ದೊಡ್ಡವಾದ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ. ಇದು ಜನರಿಗೆ ಇವತ್ತು ಅನ್ಯಾಯ ಮಾಡೋಂಥ ಕೆಲಸ ಆಗ್ತಾಯಿದೆ. ಬಡವರಿಗೆ ಇವತ್ತು ದುಡ್ಡಿಲ್ಲ ಕೈಯಲ್ಲಿ. ಇವತ್ತು ನೌಕರಿ ಕೊಡಿಸಲ್ಲಿ ಯಶಸ್ವಿ ಆಗಬೇಕಾಗಿದ್ದು ಸರ್ಕಾರ ಎಲ್ಲಿದೆ ನೌಕರಿ? ಎಷ್ಟೋ ಜನ ಪಾಪ ಇವತ್ತು ಮನೆಯಲ್ಲಿ ಕೂತಿದ್ದಾರೆ. ಇವತ್ತು ಅವ್ರಿಗೆ ಇವತ್ತು ಸರ್ಕಾರ ಗ್ಯಾರಂಟಿಯಲ್ಲಿ 2,000 ಕೊಡ್ತೀನಿ, 3,000 ಕೊಡ್ತೀನಿ. ಅರೆ ನೀವು 2,000 3,000 ಬೇಕಾಗಿಲ್ಲ ರೀ, ನೌಕರಿ ಕೊಡೋಂಥ ಕೆಲಸ ಮಾಡಿ. ಎಷ್ಟೋ ಹುದ್ದೆಗಳು ಖಾಲಿ ಇವೆ. ಎಷ್ಟೋ ಪಿಡಿಒಗಳಿಗೆ ಒಂದು ಪಿಡಿಒಗೆ 3-4 ಚಾರ್ಜ್ ಕೊಡ್ತಾರೆ. ಯಾಕೆ ನೀವು ಅಪಾಯಿಂಟ್ಮೆಂಟ್ ತೊಗೋತಾ ಇಲ್ಲ? ಪೊಲೀಸ್ ಹುದ್ದೆಗಳು ಎಷ್ಟೋ ಜರುತ್ತಿದೆ. ಒಂದೊಂದು ಪೊಲೀಸ್ ಸ್ಟೇಷನಲ್ಲಿ ಸಿಬ್ಬಂದಿಗಳಿಲ್ಲ. ಏನಾದರೂ ದಂಗೆ ಆದರೆ ಅಲ್ಲಿ ಸ್ಟಾಫ್ ಇಲ್ಲ. ಇಂಥವು ಎಲ್ಲ PWD ಇಲಾಖೆ ತೊಗೊಳ್ರಿ, ಇವತ್ತು ಜಲಸಂಪನ್ಮೂಲ ಇಲಾಖೆ ತೊಗೊಳ್ರಿ, ಎಲ್ಲ ಇಲಾಖೆಗಳಲ್ಲಿ ಇವತ್ತು ಸಿಬ್ಬಂದಿಗಳು ಬೇಕಾಗಿದೆ. ಯಾಕಂದರೆ ಜನಸಂಖ್ಯೆ ಇವತ್ತು ವರ್ಲ್ಡ್ ನಂಬರ್ 1, ನಾವು ಮೊದಲು ನಂಬರ್ 2 ಇದ್ದೀವಿ. ಇವತ್ತು ವಿಶ್ವಕ್ಕೆ ನಂಬರ್ 1 ಪಾಪ್ಯುಲೇಷನ್ ಇದ್ದಂಥ ಭಾರತ ದೇಶ. ಇಷ್ಟೊಂದು ಜನಕ್ಕೆ ತಾವು ಸಾಕಬೇಕಾದರೆ ಇವತ್ತು ಪಾಪ್ಯುಲೇಷನ್ ಏರಿಕೆ ಆದಮೇಲೆ ನೀವು ಯಾಕೆ ಎಂಪ್ಲಾಯ್ಮೆಂಟ್ ತೋತಾ ಇಲ್ಲ? ಸರ್ಕಾರ ಅವರಿಗೆ ದುಡ್ದು ಪಗಾರ ಕೊಡಬೇಕೆಂಬುದು ಯೋಚನೆ ಮಾಡ್ತಾ ಇದೆ. ಈ ಫ್ರೀ ಕೊಡಲು ದುಡ್ಡಿದೆ, ಎಂಪ್ಲಾಯ್ಮೆಂಟ್ ಕೊಡೋದು ದುಡ್ಡಿಲ್ಲ ಅಂದರೆ ಇದ್ರ ಪ್ರಶ್ನೆ ಮಾಡೋರು ಯಾರು? ಇಂಥದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು. ಕಾನೂನವಾಗಿ ಎಲ್ಲ ಡೀಟೇಲ್ಸ್ ತೊಗೊಂಡು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಎಷ್ಟು ಸಿಬ್ಬಂದಿಗಳು ಬೇಕಾಗಿದೆ ಅದು ನೇಮಕಾತಿ ಖಂಡಿತವಾಗಿ ಕೇವಲ ಭಾಷಣ ಮುಖಾಂತರ ಮಾತಾಡೋದು ಭಾಳ ಜನ ಮಾತಾಡ್ತಾರೆ. ಅದಕ್ಕೆ ದಯಮಾಡಿ ನಾನು ಸರ್ಕಾರಕ್ಕೆ ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಷ್ಟೇ, ಎಲ್ಲೆಲ್ಲಿ ಹುದ್ದೆಗಳನ್ನು ಇವತ್ತು ಹಲವಾರು ಹುದ್ದೆಗಳನ್ನು ತಾವು ಸೃಷ್ಟಿ ಮಾಡಬೇಕಾಗಿದೆ. ಅದು ಮಾಡೋಂಥ ಕೆಲಸ ಮಾಡಿ ಸ್ವಾಮಿ. ಈಗ ಮೊನ್ನೆ ಹೇಳಿದ್ರು ಕೌಶಲ್ಯಾಭಿವೃದ್ಧಿ ಸಚಿವರು, ನಾವು ಅರಮನೆ ಮೈದಾನದಲ್ಲಿ ನಾವು ಏನಪ್ಪ ಅಂತಂದರೆ ಜಾಬ್ ಮೇಳ ಮಾಡಿದ್ವಿ ಅಂತೇಳಿ. ಜಾಬ್ ಮೇಳ ನೀವು ಸರ್ಕಾರದ ಮಾಡಿರಿ ಸ್ವಾಮಿ. ಪ್ರೈವೇಟ್ ಜಾಬ್ ಮೇಳ ನೀವೇನು ಮಾಡ್ತೀರಿ? ಪ್ರೈವೇಟ್ ಜಾಬ್ ಮೇಳ ಮಾಡ್ತೀರಿ, ಇಲ್ಲಿನವ್ರು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. 1 ತಿಂಗಳು 2 ತಿಂಗಳು ಮಾಡ್ತಾರೆ ಮತ್ತು ಓಡಿ ಬರ್ತಾರೆ. ಸುಮ್ಮನೆ ಇದು ಮೂಗಿಗೆ ತುಪ್ಪ ಹಚ್ಚಂಥ ಕೆಲಸ ಕೌಶಲ್ಯಾಭಿವೃದ್ಧಿ ಸಚಿವರು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ದಯಮಾಡಿ ಇಂಥ ಒಂದು ಕೆಲಸಕ್ಕೆ ತಾವು ಕೈ ಹಾಕಬಾರ್ದು. ಪ್ರೈವೇಟ್ ಕಂಪ್ನಿಗಳು ಅವ್ರವ್ರ ಪಾಡಿಗೆ ಅವ್ರು ಕರ್ಕೋತಾರೆ. ನೀವು ಸರ್ಕಾರ ವತಿಯಿಂದ ಎಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾಯಿದ್ದೀರಿ ಅದ್ರ ಬಗ್ಗೆ ಆನ್ಸರ್ ಕೊಡಿ ಜನರಿಗೆ. ಅದು ನೀವು ಜಾಬ್ ಮೇಳ ಮಾಡಿ, ಸರ್ಕಾರ ಹುದ್ದೆಗಳನ್ನು ನೇಮಕಾತಿ ಮಾಡಿ, ಅದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ಇವತ್ತು ಎಷ್ಟೋ ಜನ ವಿದ್ಯಾವಂತರಿದ್ದಾರೆ. ಎಲ್ಲ ತಾಯಿ ತಂದೆ ಪಾಪ ಇವತ್ತು ಬಡವರು, ಅವರು ಭೂಮಿಯಲ್ಲಿ ಏನು ಬೆಳೀತಾರೋ ಬಿಡ್ತಾರೋ ಅವರು ಒಂದು ಹೊತ್ತು ಉಪವಾಸ ಇರ್ತಾರೆ. ಅವ್ರ ಮಕ್ಕಳು ಇವತ್ತು ವಿದ್ಯೆ ಕೊಡ್ತಾಯಿದ್ದಾರೆ. ಆದರೆ ವಿದ್ಯೆ ತೊಗೊಂಡು ಇವತ್ತು ಮತ್ತೆ
ಪಾಪ ಅವ್ರ ಮನೆಯಲ್ಲಿ ಕೂರ್ತಾ ಇದ್ದಾರೆ. ಅವರು ಸುಮ್ಮನೆ ಮತ್ತು ಅದೇ ಹೊಲಕ್ಕೆ ಹೋಗೋಂಥ ಸಂದರ್ಭ ನಾವು ಎಷ್ಟೋ ಜನಕ್ಕೆ ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಇದನ್ನು ಕಡಿವಾಣ ಹಾಕಬೇಕಂತೇಳಿ ನನ್ನೊಂದು ಕಳಕಳಿ ಆಗ್ರಹ. ಇಂಥವೆಲ್ಲ ವಿಷಯಗಳಕ್ಕೆ ನಾವು ಖಂಡಿತವಾಗಿ ಜನತಾದಳ ಪಕ್ಷದಿಂದ ನಾವು ಹೋರಾಟ ಮಾಡೇ ಮಾಡ್ತೀವಿ. ಜನರಿಗೆ ನ್ಯಾಯ ಕೊಡಿಸಲಿ ನಾವು ಖಂಡಿತವಾಗಿ ಹೋರಾಟ ಮುಖಾಂತರ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಏನೇನು ಅನ್ಯಾಯ ಆಗ್ತಾಯಿದೆ ತಾವು ಹೇಳ್ದಂಗೆ ಇವತ್ತು ನೀರಿನ ಕುಡಿಯೋ ವ್ಯವಸ್ಥೆ ಆಗಿರ್ಬೋದು. ಹಿಂದೆ ನೋಡ್ರಿ ಮನೆಗಳು ಜಾಸ್ತಿ ಬರ್ತಾಯಿದ್ದು ಬಡವರಿಗೆ, ಈಗ ಮನೆಗಳೇ ಇಲ್ಲ. ಮನೆಗಳಿದ್ದರೆ ಅದಕ್ಕೆ ಬಿಲ್ ಇಲ್ಲ. ಎಲ್ಲ ರೀತಿಯಿಂದ ಕೂಡ ಇವತ್ತು ಕುಸಿದು ಹೋಗ್ತಾ ಇದೆ ಡೆವಲಪ್ಮೆಂಟ್. ಇವತ್ತು ಯಾವ ದೊಡ್ಡ ಮಟ್ಟದಲ್ಲಿ ಇವತ್ತು ಡೆವಲಪ್ಮೆಂಟ್ ನಡೀತಾ ಇಲ್ಲ. ಯಾಕಂದರೆ ಗ್ಯಾರಂಟಿಯಲ್ಲೇ ಪೂರ ದುಡ್ಡು ಹೋಗ್ತಾಯಿದೆ. ಯಾವುದೇ ರೋಡ್ ಕೆಲಸಗಳಾಗ್ತಾಯಿಲ್ಲ, ನೀರಿನ ಕೆಲಸಗಳಾಗ್ತಾಯಿಲ್ಲ, ಒಳಚರಂಡಿಯ ಕೆಲಸಗಳಾಗ್ತಾಯಿಲ್ಲ, ಯಾವುದೇ ಅಣೆಕಟ್ಟುಗಳ ಕೆಲಸ ಆಗ್ತಾಯಿಲ್ಲ. ದೊಡ್ಡ ಇವತ್ತು ಅನಿವಾರ್ಯತೆ ಇದೆ ನಮ್ಮ ಜನರಿಗೆ. ಇವತ್ತು ಸೇಫ್ಟಿಗೋಸ್ಕರವಾಗಿ ರೋಡ್ ಬೇಕು, ಕೆನಾಲ್ ಬೇಕು, ನೀರು ಬೇಕು, ಇವತ್ತು ಕೆರೆಗಳು ಬೇಕು, ಕೆರೆ ತುಂಬ ಯೋಜನೆಗಳು ಬೇಕು. ಪರ್ಮನೆಂಟ್ ಯೋಜನೆಗಳಿಗೆ ದುಡ್ಡು ಹಾಕಿರಿ. ಟೆಂಪ್ರರಿ ಓಟ್ ಮುಖಾಂತರ ನೀವು ಇವು 5 ಗ್ಯಾರಂಟಿ ಕೊಟ್ಟು ಯಾಕೆ ಹಿಂದೆ ನೀವು ಬಸ್ ಫ್ರೀಗೆ ಕೊಟ್ಟಿದ್ದೀರಿ? ಯಾಕೆ ಹಿಂದೆ ಪ್ರಯಾಣಿಕರು ಮಾಡ್ತಾ ಇರಲಿಲ್ವಾ? ಹೆಣ್ಮಕ್ಳು ಗಂಡಸು ಮಕ್ಕಳು ಏನದು, ಒಬ್ಬರಿಗೆ ಗಂಡಸರಿಗೆ ಡಬಲ್ ರೇಟ್ ಮಾಡಿದಿರಿ, ಹೆಣ್ಮಕ್ಳಿಗೆ ಫ್ರೀ ಮಾಡಿದಿರಿ. ಅಲ್ಲಿ ಕವರ್ ಮಾಡಿದಿರಲ್ಲ ನೀವು ದುಡ್ಡು. ಇದು ಗ್ಯಾರಂಟಿನಾ ನಿಮ್ಮದು? ಯಾಕೆ ಇಡ್ಬೋದಿತ್ತು? ಅದೇ ರೇಟ್ ಇಡಬೇಕಿತ್ತು. ಗಂಡಸರಿಗೆ ಹಳೆ ರೇಟ್ ಏನಿತ್ತು ಅದೇ ರೇಟ್ ಇಟ್ಟು ಫ್ರೀ ಕೊಡ್ರಿ. 2 ಯೂನಿಟ್ ವಿದ್ಯುತ್ ಎಲ್ಲಿ ಕೊಡ್ತಾ ಇದ್ದಾರೆ ಕರೆಕ್ಟಾಗಿ? ಎಲ್ಲರಿಗೂ ಉಲ್ಟಾ ಡಬಲ್ ಬಿಲ್ ಬರ್ತಾ ಇದೆ. ಕಮರ್ಷಿಯಲಿಗೆ ಸಿಕ್ಕಂಗೆ ರೇಟ್ ಏರಿಸಿದ್ದಾರೆ. ಟೇಬಲ್ ರೆವೆನ್ಯೂ ತೊಗೋತಾ ಇದ್ದಾರೆ. ಗ್ಯಾರಂಟಿ ಪೂರ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಸಂಪೂರ್ಣ ಸರಿಯಾದ ಸಮಯದಲ್ಲಿ ಯಾರಿಗೂ ದುಡ್ಡು ಸಿಗ್ತಾ ಇಲ್ಲ. ಆ ಉದ್ಯೋಗದವ್ರಿಗೂ ಕೂಡ ನಾವು ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ. ಅವ್ರಿಗೆ 2,000 3,000 ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. 2 ತಿಂಗಳು ಬರೋದಿಲ್ಲ, 1 ತಿಂಗಳು ಬರುತ್ತೆ. ಈ ಥರ ಕೆಲಸ ಅದಕ್ಕೆ ದುನಿಯಾದ ಫಾರ್ಮಾಲಿಟೀಸ್ ಮಾಡಿದ್ದಾರೆ. ಮೊದಲು ಇವ್ರೇನು ಹೇಳಿಲ್ಲ, ಇದೇ ವರ್ಷದವರು ಪಾಸ್ ಆಗಿರ್ಬೋದು ಅಂತ ಹೇಳಿದಾರ? ಮೊದಲು ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನೆ ಇವೆಲ್ಲ ಮೂಗಿಗೆ ತುಪ್ಪ ಹಚ್ಚಿ ಇವತ್ತು ಓಟು ಪಡೆದಿದ್ದೀರಿ. ಆದರೆ ನಿಜವಾಗ್ಲೂ ನಿಮಗೆ ಡೆವಲಪ್ಮೆಂಟಿಗೆ ನೋಡಿರಿ, ಮೊನ್ನೆ ಹೊಸದು ರೂಲ್ಸ್ ಮಾಡಿದ್ದಾರೆ. ಎಲ್ಲ ಸಬ್ ರಿಜಿಸ್ಟ್ರಲ್ಲಿ ಪ್ರತಿ ಪ್ಲಾಟ್ಗಳಿಗೆ ಇವತ್ತು ದುನಿಯಾದ ರಿಜಿಸ್ಟ್ರೇಷನ್ ಕಾಸ್ಟ್ ಇನ್ಕ್ರೀಸ್ ಮಾಡಿದ್ದಾರೆ, ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ದಾರೆ. ಒಂದು ಪ್ಲಾಟ್ ಖರೀದಿ ಮಾಡಬೇಕಾದ್ರೆ ಅವನು 50,000 ರೂಪಾಯಿ ನೇರವಾಗಿ ಹೊಣೆಗಾರ ಬೀಳ್ತಾರೆ. ಒಬ್ಬ ಬಡವಾಗ, ಶ್ರೀಮಂತ ತೊಳಿ ಬಡವ ತೊಲಿ ಯಾರೇ ತೊಲಿ. ಎಲ್ಲಿ ಐತ್ರಿ ಇವ್ರದ್ದು ನ್ಯಾಯ? ಎಲ್ಲಿದೆ? ಅಂದರೆ ಒಂದು ಕಡೆ ಕೊಡೋದು, ಇನ್ನೊಂದು ಕಡೆ ಸಂಖ್ಯೆ ಹಚ್ಚಿ ಜಗ್ಗೋದು, ಹಿಟಾಚಿ ಹಚ್ಚಿ ಜಗ್ತಾ ಇದ್ದಾರೆ ಇವರು ದುಡ್ಡು. ಈ ಥರ ಮಾಡಿದ್ರೆ ನಾಳೆ ಜನರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಬೆಲೆ ಏರಿಕೆ ಅಂತೇಳಿ ಇವರೇ ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ಹೋರಾಟ ಮಾಡಿದ್ರು. ಇವ್ರು ಮಾಡ್ತಾ ಇರೋದು ಏನಿದೆ? ಪ್ರತಿಯೊಂದು ಬೆಲೆ ಏರಿಕೆ ಇವತ್ತು ಗಗನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಹದಿಗೆಟ್ಟು ಹೋಗಿದೆ. ಮೊದಲು ತನ್ನದೇ ಆದ ಒಂದು ಹಿಡಿತದಲ್ಲಿತ್ತು. ಈಗ NDA ಜೊತೆ ಮೈತ್ರಿಕೂಟ ಆದಮೇಲೆ JDS ಪಕ್ಷ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತೆ, ಪಕ್ಷ ಮುಳುಗಿ ಹೋಗಿಬಿಡುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಮೈತ್ರಿಕೂಟದಿಂದ ಪಕ್ಷ ಸಂಘಟನೆ ಆಗ್ತಾ ಏನು ಅಸ್ತಿತ್ವ ಕಳೆದುಕೋತಿದೆ ಅಂತೆ? ನೋಡ್ರಿ, ಮೈತ್ರಿ ಮಾಡ್ಕೊಂಡಿದ್ದು ಎದಕ್ಕೆ? ಅದು ಮೊದಲು ನಾವು ಯೋಚನೆ ಮಾಡಬೇಕು. ಪಕ್ಷ ಇವತ್ತು ಭದ್ರ ಆಗಿರಬೇಕು, ಪಕ್ಷ ಉಳಿಬೇಕು, ಪ್ರಾದೇಶಿಕ ಪಕ್ಷ ಉಳಿಬೇಕಂತೇಳಿ ಇವತ್ತು ಮೈತ್ರಿ ಮಾಡಿದ್ದಿದೆ. ಮತ್ತು ಈ ಮೈತ್ರಿಯಲ್ಲಿ ಇವತ್ತು ದೇವೇಗೌಡರು ಹೋಗಿ ಪ್ರಧಾನಮಂತ್ರಿಯವರಿಗೆ ಭೇಟಿಯಾಗಿ ಅಥವಾ ಕುಮಾರಸ್ವಾಮಿಯವರು ಹೋಗಿ ಪ್ರಧಾನಿಯವರಿಗೆ ನಾವು ನಿಮ್ಮ ಪಕ್ಷಕ್ಕೆ ನೀವು ಮೈತ್ರಿ ಆಗಿರಿ ಅಂತ ಹೇಳಿದಲ್ಲ. ಅವರಾಗಿ ಅವರು ಒಂದು ದೊಡ್ಡ ಪಕ್ಷ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ದೇವೇಗೌಡರ ಮೇಲೆ ಅಪಾರವಾದಂಥ ಒಂದು ಪ್ರೀತಿ ಇದೆ. ಮತ್ತು ಅವರು ಮಾಡಿದಂಥ ಕೆಲಸ ಅವರು ಸ್ಟಡಿ ಮಾಡಿದ್ದಾರೆ. ಹಲವಾರು ನೀರಾವರಿ ಯೋಜನೆಗಳು ಈ ರಾಜ್ಯಕ್ಕೆ ಮತ್ತು ದೇಶಕ್ಕಾಗಿ ಒಳ್ಳೆಯ ಯೋಜನೆಗಳನ್ನು ಇವರು ಕೊಟ್ಟಂಥ ಇತಿಹಾಸ ಇದೆ ಎಂಬುದು ಸ್ಟಡಿ ಮಾಡಿದ ಮೇಲೆ ಅವರಿಗೆ ನಮ್ಮ ಪಕ್ಷಕ್ಕೆ ಕರೆಸಿ ಅವರು ಒಂದು ಮೈತ್ರಿ ಮಾಡ್ಕೊಂಡಿದ್ದಾರೆ. ನಾವು ಅಲಯನ್ಸ್ ಇದ್ದೀವಿ ಪಕ್ಷದ ಜೊತೆ. ಯಾಕೆ ಯಾವ ಪಕ್ಷಗಳು ಇವತ್ತು ಅಲಯನ್ಸ್ ಇದೆ? ಇವತ್ತು ಜಗನ್ ಪಾರ್ಟಿನೂ ಕೂಡ ಇವತ್ತು BJPಗೆ ಅಲಯನ್ಸ್ ಇದೆ. ಅದೇ ನಿತೀಶ್ ಕುಮಾರ್ ಅವರು ಅಲಯನ್ಸ್ ಇದೆ. ಹಿಂದೆ ಮಮತಾ ಬ್ಯಾನರ್ಜಿ ಅವರು ಅಲಯನ್ಸ್ ಇದ್ದರು. ಅನೇಕ ಪಕ್ಷಗಳು ಇವತ್ತು ಅಲಯನ್ಸ್ ಮಾಡ್ತಾರೆ. ನಾವು ಅಲಯನ್ಸ್ ಪಾರ್ಟ್ನರ್ ಇದ್ದೀವಿ. ಇವತ್ತು ಸಂಪೂರ್ಣ ಕಾಂಗ್ರೆಸ್ ಇವತ್ತು ನಮ್ಮ 19 ಶಾಸಕರಿದ್ದರೂ ಕೂಡ ಸಂಪೂರ್ಣವಾಗಿ ಈ ಪಕ್ಷಕ್ಕೆ ನಾಶ ಮಾಡಿಕೊಂಡು ಹೋಗ್ತಾ ಇರೋದು ಯಾರು? ಕಾಂಗ್ರೆಸ್ ಪಕ್ಷ. ಇದಕ್ಕಾಗಿ ಇವತ್ತು ಉಳಿಬೇಕು ಈ ಪಾರ್ಟಿ ಅಂತೇಳಿ ಇದೊಂದು ಅನಿವಾರ್ಯತೆ. BJP ಪಕ್ಷ ಜೊತೆ ನಮ್ಮ ವರಿಷ್ಠರು ಒಂದು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಅದು ದೇಶದ ಒಂದು ಒಳ್ಳೆ ರೀತಿಯಿಂದ ಇವತ್ತು ಪ್ರಧಾನಮಂತ್ರಿ ಮೋದಿಗಳವರು ದೇಶಕ್ಕಾಗಿ ಇವತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಬರದ ಹಾಗೆ ತೊಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ದೇಶ ಇವತ್ತು 13ನೇ ಸ್ಥಾನ ಹಣಕಾಸದಲ್ಲಿ ಇದ್ದಿದ್ದು ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. ಇವತ್ತು ಎಲ್ಲಿ ಕೂಡ ಒಂದು ಟೆರರಿಸ್ಟ್ ಅಟ್ಯಾಕ್ ಇಲ್ಲ, ಎಲ್ಲಿ ಬಾಂಬೇಡಿಂಗ್ ಆಗ್ತಾಯಿಲ್ಲ. ಇವತ್ತು ಎಲ್ಲ ನಾವು ಸುರಕ್ಷಿತರಾಗಿದ್ದೀವಿ. ಜೀವನೇ ಉಳಿಸೋಂಥ ವ್ಯಕ್ತಿ ಜೊತೆ ಕೈ ಜೋಡಿಸೋದ್ರಲ್ಲಿ ತಪ್ಪೇನಿದೆ? ಯಾಕಪ್ಪ ಅಂದರೆ ಒಂದು JDS ಪಕ್ಷ ಸೆಕ್ಯುಲರ್ ಪಕ್ಷ ಆಯಿತು, ಕೋಮಿವಾದ ಜೊತೆ ಗುರುತಿಸ್ಕೋತಿದ್ದಾರೆ. ಇದರಲ್ಲಿ ಕಾರ್ಯಕರ್ತರ ಸ್ವಲ್ಪ ಗೊಂದಲ ಉಂಟಾಗ್ಬಿಟ್ಟಿದೆ. ಯಾಕಪ್ಪ ನಾವು ಕೂಡ ಮತ್ತು ನಮ್ಮ ಪಕ್ಷ ಸಿದ್ಧಾಂತಗಳು ಚೇಂಜ್ ಆಗ್ಬೋದಾ ಹೇಗೆ ಅಂತ, ನಾವೇನು ಅಭದ್ರ ಆಗಿದ್ದೀವ ಭದ್ರವಾಗಿದ್ದೀವ ಅಂತ ಗೊಂದಲದ ಕಾರ್ಯಕರ್ತರು, ಕೆಲ ಕಾರ್ಯಕರ್ತರು. ನೋಡ್ರಿ, ನಾನು ಮೊದಲೇ ಸಲ ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಈ ಮಾತು. ಕೋಮುವಾದಿ ಅಂತ ಪದ ಬಳಸೋರು ಯಾರು? ಕೋಮುವಾದಿ ಅಂತ ಪದ ಬಳಸೋರು ಕಾಂಗ್ರೆಸ್ ಪಕ್ಷ ಕೇವಲ.
ಅಲ್ಪಸಂಖ್ಯಾತರಿಗೆ ಇವತ್ತು ಸಂಪೂರ್ಣವಾಗಿ ಸೆಳೆಗೋಸ್ಕರವಾಗಿ ಇದು ಒಂದು ಪ್ರಯತ್ನ ಅವರು ಈಗಲ್ಲ ಭಾಳ ವರ್ಷಗಳಿಂದ ಮಾಡ್ತಾಯಿದ್ದಾರೆ. ಈ ನಮ್ಮ ಪಕ್ಷಕ್ಕೆ ಇದೇ ಸಿದ್ದರಾಮಯ್ಯ ಅವರು ನಾವು ಯಾವಾಗ ಕೋಮಾದಿ ನಾವು ಅವ್ರ ಜೊತೆ ಅಲಯನ್ಸೇ ಆಗಿಲ್ಲ. ಅಲಯನ್ಸ್ ಆಗಿದ್ದ ಮುಂಚೆನೇ ಇವರು BJP ಬಿ ಟೀಮ್ ಅಂತ ಹೇಳಿದವ್ರು ಯಾರು? ಇದೇ ಕಾಂಗ್ರೆಸ್ದವ್ರು. ಅರೆ ನಾವು ನಿಮಗೆ ಬಿ ಟೀಮ ಎ ಟೀಮ್ ಹೇಳ್ತಾ ಇದ್ದೀವಾ? ಇಲ್ಲ. ನಿಮ್ಗೆ ಯಾಕಪ್ಪ ನಮ್ಮ ಸಣ್ಣ ಪಕ್ಷ ಇದೆ ಅದ್ರ ಮೇಲೂ ನಿಮ್ಗೆ ಹೊಟ್ಟೆಗಿಚ್ಚಿದೆ ಅಂತಂದರೆ ಸಂಪೂರ್ಣವಾಗಿ ಇವತ್ತು ಅಲ್ಪಸಂಖ್ಯಾತರ ಮತಗಳನ್ನು ಕಾಂಗ್ರೆಸ್ಸಿಗೆ ಬೀಳಬೇಕು. ಕಾಂಗ್ರೆಸ್ ಇವತ್ತು ಈ ಕೋಮುವಾದಿ ಕೆಲಸಗಳನ್ನು ಮಾಡ್ತಾ ಇದೆ ಅಂತೇಳಿ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳ್ತೀನಿ. ಇವತ್ತು ನಿಜವಾಗಲೂ ಕೋಮುವಾದಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. BJP ಪಕ್ಷ ಇವತ್ತು ಕೋಮುವಾದಿ ಅಂತೇಳಿ ಹೆಂಗೆ ಹೇಳ್ತೀರಾ ನೀವು? ಇವರು ಶಿವಸೇನಾ ಪಾರ್ಟಿಗೆ ಅಲಯನ್ಸ್ ಆಗ್ತಾರೆ, ಅದು ಕೋಮುವಾದಿ ಅಲ್ವಾ? ಅವಾಗ ಇದೇ ಶಿವಸೇನಾ ದೊಡ್ಡ ಕೋಮುವಾದಿ ಅಂತೇಳಿ ಇವರು ಪೂರಾ ಪ್ರಚಾರ ಮಾಡ್ತಾಯಿದ್ರು ಕಾಂಗ್ರೆಸ್ ಪಾರ್ಟಿದವರು. ಅವಾಗ ಎಲ್ಲಿ ಹೋಗಿತ್ತು ಇವ್ರ ಅಸ್ತಿತ್ವ? ಅವಾಗ ಕೋಮುವಾದಿ ಕಾಣೋದಿಲ್ವ ಆ ಪಾರ್ಟಿಗೆ? ಅಂದರೆ ಇವ್ರು ಯಾರ ಜೊತೆನೂ ಮೈತ್ರಿ ಆದ್ರೆ ಅದು ಕೋಮುವಾದಿ ಅಲ್ಲ. ನಾವು ಯಾವ ಸಣ್ಣ ಪಕ್ಷ ಯಾವುದಾದ್ರೂ ಒಂದು ದೊಡ್ಡ ಪಕ್ಷದ ಮೈತ್ರಿ ಆದರೆ ನಾವು ಕೋಮುವಾದಿ ಆಗ್ತೀವಿ. ಎಲ್ಲಿದೆ ನ್ಯಾಯ? ಇದನ್ನು ನಾನು ಮಾಧ್ಯಮ ಮೂಲಕ ಹೇಳಲು ಬಯಸ್ತೀನಿ. ಇವತ್ತು ನಿಜವಾಗಲೂ ಕೋಮುವಾದಿ ಪಾರ್ಟಿ ಕಾಂಗ್ರೆಸ್. ನನ್ನ ಅಲ್ಪಸಂಖ್ಯಾತರ ಜನರಿಗೆ ನಾನು ಹೇಳಲು ಇಚ್ಛಪಡ್ತಾ ಇದ್ದೀನಿ, ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಂಥ ಸಮಯದಲ್ಲಿ ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಷನ್ ಕೊಟ್ಟಿದ್ದು ನಾವು. ಈ 4% ರಿಸರ್ವೇಷನ್ ಇವತ್ತು ಇವರು ರಿಟೇಕ್ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಇವರು ರಿಟೇಕ್ ಮಾಡೋಕ್ಕಾಗಿಲ್ಲ. ಇವತ್ತು 3 ಅಸೆಂಬ್ಲಿ ಸೆಷನ್ ಮುಗಿಲಿಕ್ಕೆ ಬರ್ತಾ ಇದೆ ಸರ್ಕಾರ ಬಂದ ಮೇಲೆ. ಕುಮಾರಸ್ವಾಮಿಯವರು ನಾವು ಏನಾದರೂ ಮುಖ್ಯಮಂತ್ರಿಗಳಾದರೆ ನಾನು ಇಮಿಡಿಯೇಟಾಗಿ ರಿಟೇಕ್ ಮಾಡ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ದು ಇತಿಹಾಸ ಇದೆ. ಅರೆ ನಮ್ಮಲ್ಲಿ ಇವತ್ತು ಕೂಡ ಅಲ್ಪಸಂಖ್ಯಾತರು ನಮ್ಮ ಪಕ್ಷದಲ್ಲಿದ್ದಾರೆ. ನಾವು ಎಲ್ಲ ಮೀಟಿಂಗ್ಗಳಲ್ಲಿ ನಾವು ಅಲ್ಪಸಂಖ್ಯಾತರು ಎಲ್ಲರೂ ಸಂಪೂರ್ಣ ಇವತ್ತು ಜನತಾದಳ ಪಕ್ಷ ಜಾತ್ಯತೀತ ತತ್ವ ಇದ್ದಂಥ ಪಕ್ಷ. ನಾವು ಅಲಯನ್ಸ್ ಆಗಿದ್ದೀವಿ, ನಾವು ಮಿಲನ್ ಆಗಿಲ್ಲ. ಅದಕ್ಕೆ ನಾವು ಅಲಯನ್ಸ್ ಆಗೋದು ಅನಿವಾರ್ಯತೆ ಇದೆ. ಅಲಯನ್ಸ್ ಮಾಡೋಕ್ಕೆ ಕಾರಣೀಭೂತರು ಕೂಡ ಕಾಂಗ್ರೆಸ್ ಪಕ್ಷ. ಅದಕ್ಕೆ ದಯಮಾಡಿ ತಾವು ಅಲ್ಪಸಂಖ್ಯಾತರು ಯಾರು ಕೂಡ ನಮ್ಮ ಏನು ವರಿಷ್ಠರು ಹಾಕಿದಂಥ ಹಾದಿ ಇವತ್ತು ಎಲ್ಲ ಸಮಾಜಗಳನ್ನು ಒಗ್ಗಟ್ಟಾಗಿ ತೊಗೊಂಡು ಹೋಗೋಂಥ ಪಕ್ಷ ಕರ್ನಾಟಕದಲ್ಲಿ ಯಾವುದಾದ್ರೂ ಇದೆ ಅಂದ್ರೆ ನಮ್ಮ ಜನತಾದಳ ಪಕ್ಷ. ಯಾಕಂದರೆ JP ಅವರ ಒಂದು ನೇತೃತ್ವದಲ್ಲಿ, ಜಯಪ್ರಕಾಶ್ ನಾರಾಯಣ ಸರ್ ಒಂದು ನೇತೃತ್ವದಲ್ಲಿ ಜೈಲಲ್ಲಿ ಕಟ್ಟಂಥ ಪಕ್ಷ ಇದು. ಕಾಂಗ್ರೆಸ್ದವರು ಎಲ್ಲ ನಾಯಕರಿಗೆ ಜೈಲಿಗೆ ಹಾಕಿದರು. ಅಂಥ ಒಂದು ಇತಿಹಾಸ ಇದ್ದಂಥ ಪಕ್ಷ ಇದು. ಈ ಪಕ್ಷ ಯಾವತ್ತೂ ಕೂಡ ಭಾರತ ದೇಶದ ಒಂದು ಸಮಾನತೆಯಾಗಿ ಬಲಿದಾನ ಕೊಟ್ಟಿದ್ದು, ತ್ಯಾಗ ಮಾಡಿದ್ದು ಇತಿಹಾಸ ಇರುವಂಥ ಪಕ್ಷ ಇದೆ. ಜಯಪ್ರಕಾಶ್ ನಾರಾಯಣ ಸರಿಗೆ ಪ್ರಧಾನಮಂತ್ರಿ ಆಗೋಂಥದ್ದು ಒಂದು ಸಂದರ್ಭ ಬಂತು, ಆದರೆ ಅವರು ಪ್ರಧಾನಮಂತ್ರಿ ಆಗಿಲ್ಲ. ಪ್ರಧಾನಮಂತ್ರಿ ಹುದ್ದೆಗೆ ಅವರು ತಿರಸ್ಕರಿಸಿದ್ರು. ನನ್ನ ಹೋರಾಟ ನಮ್ಮ ಕಾಂಗ್ರೆಸ್ ಈ ಏನು ವಿರುದ್ಧ ಮಾಡ್ತಾ ಇದೆ, ಎಲ್ಲ ಜನರಿಗೆ ಜೈಲಿಗೆ ಹಾಕಿದೆ, ಅದರ ವಿರುದ್ಧ ಇದೆ, ಯಾರಾದರೂ ಪ್ರಧಾನಿಯಾರಿ ನಾನು ಆಗಲ್ಲ ಅಂತೇಳಿ ಅವರು ಆಗಿನ ದಿನವೇ ಪಕ್ಷ ಗೀಕ್ಷೆ ಎಲ್ಲ ಬಿಟ್ಬಿಟ್ರು. ಅವರು ಸಂಘಟನೆ ಮಾಡಿದ್ದು ಯಶಸ್ವಿ ಆಯ್ತು ಅಂತೇಳಿ ಖುಷಿಪಟ್ಟರು. ಇಂಥ ಒಂದು ಪಕ್ಷ ಇವತ್ತು ನಮ್ಮದಾಗಿದೆ. ಅದಕ್ಕೆ ದಯಮಾಡಿ ಅರ್ಥ ಮಾಡ್ಕೋಬೇಕು, ನಮ್ಮ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿ ಆಗಲಿಕ್ಕೆ ಸಾಧ್ಯವಿಲ್ಲ. ನಾವು ಕೋಮುವಾದಿಯನ್ನು ನಮ್ಮ ಪಕ್ಷದಲ್ಲಿ ಎಂದೂ ಕೂಡ ಬಿಡೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜದವರಿಗೂ ಒಳ್ಳೆ ಥರದಿಂದ ಯಾವ ಥರ ನಾವು ಹಿಂದೆ ಬಂದಿದ್ದೀವಿ, ಮುಂದೆನೂ ಕೂಡ ನಮ್ಮ ವರಿಷ್ಠರು ಹಲವಾರು ಮೀಟಿಂಗ್ಗಳು ಕರೆದಿದ್ದಾರೆ, ನಾವು ಹೋಗಿದ್ದೀವಿ. ಅಲ್ಲಿ ಯಾವುದೇ ರೀತಿಯಿಂದ ಅಲ್ಪಸಂಖ್ಯಾತರಿಗೆ ನೀವು ಆ ಥರ ನೋಡಿ ಈ ಥರ ಎಂದೂ ಅನ್ನೋಂಗಿಲ್ಲ. ಇದು ಅನ್ನೋರು ಕೇವಲ ಕಾಂಗ್ರೆಸ್. ಯಾಕಂದರೆ ಅಲ್ಪಸಂಖ್ಯಾತರಿಗೆ ಇವತ್ತು ಯೋಚನೆ ಮಾಡಬೇಕು, ನಾಳೆ ತಮಗೆ ಮೋಸ ಮಾಡೋಂಥ ಕೆಲಸ ಕಾಂಗ್ರೆಸ್ ಮಾಡ್ತಾಯಿದೆ. ಏನು ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗೆ? ಇವತ್ತು ತಾವು ಪ್ರಶ್ನೆ ಕೇಳಿ ಕಾಂಗ್ರೆಸ್ ಪಾರ್ಟಿಗೆ, ಎಷ್ಟು ಅಲ್ಪಸಂಖ್ಯಾತರಿಗೆ ಇವತ್ತು ಯಾವ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇವರು? ಏನೇನು ಇವತ್ತು ನಿಮ್ಗಳಿಗಾಗಿ ಮಾಡಿದ್ದಾರೆ? ಎಷ್ಟೆಲ್ಲ ಮಾಡ್ಬೋದಾಗಿತ್ತು. ನೀವು ಒಂದು ಸೈಡ್ ಮತಗಳನ್ನು ಹಾಕಿದ್ರಿ. ಈ ಸಲ ಏನು ಮಾತಾಡ್ತಾರೆ ಕಾಂಗ್ರೆಸ್ದವರು? ಈಗ ಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ JDS ಪಕ್ಷ ಯಾವ ರೀತಿ ಒಂದು ಸಂಘಟನೆಗೆ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ರ ಅಂತ. ಯಾಕಪ್ಪ ಅಂದರೆ ಕಳೆದ ಬಾರಿ BJPಯಿಂದ ಕೂಡ 90,000ಕ್ಕೆ ಅಧಿಕ ಮತಗಳಿಂದ BJP ಗೆದ್ದಿತ್ತು. ಈ ಬಾರಿ ಕೂಡ JDSನ ಅಲಯನ್ಸ್ ಆಗಿದ್ದಾರೆ. ಈಗ ಬಾರಿ ಕಡೆ JDS ಬಂದಾಗ ನೀವೇ ಹೆಚ್ಚಿನ ಲೀಡ್ ಕೊಡೋಕ್ಕೆ ಪ್ರಯತ್ನ ಪಡ್ತೀರಾ ಹೇಗೆ ಅಂತ, ತಾಲೂಕು ಭೇಟಿ ನೀಡ್ತೀರಾ ಹೇಗೆ ಅಂತ? ನೋಡಿ ಸರ್, ಈಗ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಖಂಡಿತವಾಗಿ ಭಾಳಷ್ಟು ಇವತ್ತು BJPಗೆ ಏನು ನಾವು ಅಲಯನ್ಸ್ ಪಾರ್ಟ್ನರ್ ಆಗಿದ್ದೀವಿ. ಖಂಡಿತವಾಗಿ ಯಾರೇ ಅಭ್ಯರ್ಥಿ ಆಗಲಿ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಭಾಳಷ್ಟು ಅನುಕೂಲ ಆಗಲಿದೆ. ಆ್ಯಂಡ್ ಜಯಬೇರಿನೂ ಕೂಡ ಖಂಡಿತವಾಗಿ ನಾವು ಬಾರಿಸ್ತೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಗುರ್ಮಿಟ್ಕಲ್ನು ಸೇರಿಸಿ ಇವತ್ತು ನಮಗೆ ಬರುತ್ತೆ MP ಚುನಾವಣೆಯಲ್ಲಿ. ಅಲ್ಲಿ ನಮ್ಮ ಸಂಪೂರ್ಣ ಕಲಬುರಗಿ ಜಿಲ್ಲೆಯಲ್ಲಿ 1,90,000 ಮತಗಳನ್ನು ತೊಗೊಂಡಿದ್ದೀವಿ ನಾವು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ. ಅದಕ್ಕೆ 2 ಲಕ್ಷ ಹತ್ತಿರ ನಮ್ಮ ಮತಗಳಿರೋದ್ರಿಂದ ನಮ್ಮ ಪಕ್ಷ ಸಣ್ಣ ಪಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ಸಣ್ಣದಾಗಿ ನೋಡೋಕ್ಕೆ ವಿಚಾರಗಳನ್ನು ಕೂಡ ಕಾಂಗ್ರೆಸ್ದವರಿಗೆ ಅದು ಅಧಿಕಾರ ಇಲ್ಲ. ಇವತ್ತು ಶಾಣಗೌಡರು 80,000 ಮತಗಳಿಂದ
ಮತವನ್ನು ಪಡೆದು ಗೆದ್ದಿದ್ದಾರೆ, ಶಾಸಕರಾಗಿದ್ದಾರೆ. ಅವರು ನಮ್ಮ ಜನತಾದಳ ಪಕ್ಷದಿಂದನೇ. ಇವತ್ತು ನರವಳಗೌಡರು ಕೂಡ ಇವತ್ತು 61,000 ಮತಗಳನ್ನು ಪಡೆದಿದ್ದಾರೆ. ಕೇವಲ ಒಂದು 8-9 ಸಾವಿರಗಳ ಮತಗಳಿಂದ ಸೋತಿದ್ದಾರೆ. ಇವತ್ತು ನಾನು ಕೂಡ 21,000 ಚಿಲ್ಲರ್ ಮತಗಳನ್ನು ಪಡೆದಿದ್ದೀನಿ ಸೇಡಂ ಮತಕ್ಷೇತ್ರದಿಂದ. ಇವತ್ತು ನಮ್ಮ ನಾಸೀರ್ ಉಸ್ತಾದ್ ಅವರು ಕೂಡ ಇವತ್ತು ನಾರ್ತಿಂದ ಅವರು ಕೂಡ 17,000 ಮತಗಳನ್ನು ಪಡೆದಿದ್ದಾರೆ. ಈ ಥರ ಅನೇಕ ಎಲ್ಲ ನಮ್ಮ ಅಫ್ಜಲ್ಪುರ ನಾಟಿಕರ್ ಅವರು ಕೂಡ 8,000 ಚಿಲ್ಲರೆ ಮತಗಳನ್ನು ಪಡೆದಿದ್ದಾರೆ. ಮಹೇಶ್ವರಿ ವಾಲಿಯವರು ಸ್ವಲ್ಪ ಮತ ಪಡೆದಿದ್ದಾರೆ. ಕೃಷ್ಣ ರೆಡ್ಡಿ ಅವರು ಪಡೆದಿದ್ದಾರೆ. ಎಲ್ಲರೂ ಇವತ್ತು ಪಕ್ಷದ ಒಂದು ಏಳಿಗೆಗಾಗಿ ದುಡಿತಾನೆ ಇದ್ದಾರೆ. ಇನ್ನೂ ಕೂಡ ಪಕ್ಷದಲ್ಲಿದ್ದಾರೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಸಂಪೂರ್ಣವಾಗಿ ಯಾವುದೇ ಡೆವಲಪ್ಮೆಂಟ್ ಇಲ್ಲ ಅಂತೇಳಿ ಜನರು ಬೇಸತ್ತು ಹೋಗಿದ್ದಾರೆ. ಅದು ನಮಗೆ ಲಾಭ ಈ MP ಎಲೆಕ್ಷನಲ್ಲಿ ಆಗೇ ಆಗುತ್ತೆ. ತಾವು ತಯಾರಿ ಏನು ಮಾಡಿದ್ರೆ ಅಂತ ಹಳ್ಳಿಗಳಿಗೆ ತಿರುಗ್ತಾರೆ ಹೇಗೆ ಅಂತ, ತಾಲೂಕು ಮಟ್ಟಕ್ಕೆ ವಿಸಿಟ್ ಮಾಡ್ತಾರೆ ಹೇಗೆ ಅಂತ? ನಾವು ಖಂಡಿತವಾಗಿ ನಮ್ಮ ಒಂದು ಕರ್ತವ್ಯನೇ ಇದೆ. ನಾವು ಪಕ್ಷದ ಒಂದು ಸಂಘಟನೆಗೋಸ್ಕರವಾಗಿ ಈಗ ನಾವು ಪದಗ್ರಹಣ ಮಾಡಿದ ನಂತರ ಮರುದಿನವೇ ನಾನು ಈಗಾಗಲೇ ಎಲ್ಲ ತಾಲೂಕುಗಳಲ್ಲಿ ಹೋಗಿ ಪಕ್ಷ ಸಂಘಟನೆ ಮಾಡೋದಾಗಿರ್ಬೋದು. ಪಂಚಾಯತ್ ಲೆವೆಲಿಗೆ ಹೋಗ್ತೀವಿ ನಾವು, ಕೇವಲ ತಾಲೂಕಿಗೆ ಅಷ್ಟೇ ಅಲ್ಲ, ಪಂಚಾಯತ್ ಲೆವೆಲಲ್ಲಿ ಹಳ್ಳಿಗಳಲ್ಲಿ ಬೂತ್ ಮಟ್ಟದ ಒಂದು ಕಾರ್ಯಕರ್ತರಿಗೆ ಎಚ್ಚರಿಸಿ ಮನೆ ಬಾಗಿಲಿಗೆ ನಮ್ಮ ಕೆಲಸಗಳನ್ನು ಮತ್ತು ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸಗಳನ್ನು ಜನರ ಮುಂದೆ ಇಟ್ಟು ಈಗಿನ ಈ ಏನು ಬರೋ ಚುನಾವಣೆ ನೋಡ್ತಾ ಇದ್ದೀರಿ ನೀವು, ಎಲ್ಲರ ಬಾಯಲ್ಲಿ ಮತ್ತು ನಿಮ್ಮ ಒಂದು ಸಮೀಕ್ಷೆಯಲ್ಲಿ ಕೂಡ ಇದೆ. ಸಂಪೂರ್ಣವಾಗಿ 400 ಮತಗಳನ್ನು ಮುಂದೆ ಇವತ್ತು BJP ಪಕ್ಷ ಬಂದು ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗಲಿದ್ದಾರೆ. ಅದರಲ್ಲಿ ಸಂಶಯನೇ ಇಲ್ಲ. ಕಲಬುರಗಿಯಲ್ಲೂ ಕೂಡ ಖಂಡಿತವಾಗಿ ಹೋದ ಸಲ 95,000 ಮತಗಳಿಂದ ಏನು ದೊಡ್ಡ ಲೀಡರ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಸೋಲಿಸಿದ ಇತಿಹಾಸ ಇದೆ. ಈಗ ಅವರು ನಿಲ್ತಾ ಇಲ್ಲ ಅಂತೇಳಿ ಬರ್ತಾ ಇದೆ. ಅವತ್ತು ಯಾರು ನಿಲ್ತಾರೋ ಗೊತ್ತಿಲ್ಲ. ಯಾರು ನಿಂತರೂ ಕೂಡ BJP ಖಂಡಿತವಾಗಿ ಅಲಯನ್ಸ್ ನಮ್ಮ JDS ಮುಖಾಂತರ ಖಂಡಿತವಾಗಿ JDS ಮತ್ತು BJP ಸೇರಿಸಿ ನಾವು ಕಲಬುರಗಿ ಜಿಲ್ಲೆಯ ಲೋಕಸಭಾ ಚುನಾವಣೆ ಗೆಲ್ತೀವಿ ಅಂತೇಳಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಒಂದು ನಿಮ್ಮ ಪಕ್ಷದ ಒಂದು ಪದಾಧಿಕಾರ ಆಯ್ಕೆ ಆಗಿರ್ಬೋದು, ತಾಲೂಕು ಮಟ್ಟಕ್ಕೆ ಪದಾಧಿಕಾರ ಆಯ್ಕೆ ಯಾವಾಗ ಮಾಡ್ತೀರಾ ಅಂತ, ಸಂಚಾರ ಮಾಡ್ತೀರಾ, ಪ್ರವಾಸ ಮಾಡ್ತೀರಾ ಹೇಗೆ ಅಂತ? ಈಗ ನಾನು ಹೇಳೋದಲ್ಲ ತಮಗೆ, ಈಗಾಗಲೇ ನಾನು ಪದಗ್ರಹಣ ತಗೊಂಡ್ಮೇಲೆ ಸಂಪೂರ್ಣ ತಾಲೂಕು ಸುತ್ತಾಡ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ಯಾರು ಪಕ್ಷಕ್ಕಾಗಿ ದುಡಿಯಲು ಮುಂದಾಗ್ತೀರಿ ತಮ್ಮ ಒಂದು ಅರ್ಜಿ ಪಕ್ಷದ ಕಚೇರಿಗೆ ಕೊಡಬೇಕು. ಅದನ್ನು ಪರಿಶೀಲನೆ ಮಾಡಿ ಯಾರು ನಿಜವಾಗಲೂ ದುಡಿಯಲ್ಲಿ ಮುಂದಾಗ್ತಾರೋ, ಯಾರು ಭಾಳ ಉತ್ಸಾಹಿಕರಾಗಿದ್ದಾರೆ ಅಂಥವ್ರಿಗೆ ಪಕ್ಷ ಜವಾಬ್ದಾರಿಯನ್ನು ಕೊಡ್ತಾರೆ. ಯಾರಿಗೆ ಪದವಿ ಸಿಗಲಿ ಅಥವಾ ಪದವಿ ಸಿಗದೇ ಇರಲಿ, ಒಬ್ಬ ಮಾಮೂಲಿ ನಮ್ಮ JDS ಕಾರ್ಯಕರ್ತನಾಗಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ನಮ್ಮ ಯಾವುದೇ ಚುನಾವಣೆ ಬಂದರೂ ಕೂಡ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಬೇಕಂತೇಳಿ ನಾನು ಜಿಲ್ಲಾಧ್ಯಕ್ಷನಾಗಿ ತಮ್ಮ ಮಾಧ್ಯಮ ಮೂಲಕ ಅವರಿಗೆಲ್ಲರಿಗೂ ಸೂಚನೆ ಕೊಡ್ತೀನಿ. ಯಾಕಂದ್ರೆ ನಾನು ಕೂಡ ಒಬ್ಬ ಕಾರ್ಯಕರ್ತನೇ. ನಾನೇನು ಜಿಲ್ಲಾಧ್ಯಕ್ಷನಿದ್ದೀನಿ ಅಂತೇಳಿ ಇದು ಅಲ್ಲ, ಒಂದು ಸಾರಥಿ ವಹಿಸಿಕೆ ಕೊಟ್ಟಿದ್ದಾರೆ ಪಕ್ಷ. ಇವತ್ತು ನೀವು ಹೇಳಿದ ಹಾಗೆ ಭಾಳ ನಮ್ಮ ಸಣ್ಣ ಪಕ್ಷದಾಗಿದೆ. ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದೋ ಒಂದು MLA ಕೂಡ ನಾವು ಗೆದ್ದವರಲ್ಲ. ಆದರೆ ಮತಗಳ ಮಾತ್ರ ಇವತ್ತು MP ಚುನಾವಣೆಗೆ 2 ಲಕ್ಷ ಮತಗಳ ಸಮೀಪ ನಾವು ಮತಗಳನ್ನು ಪಡೆದಿದ್ದೀವಿ ಕಳೆದ MLA ಚುನಾವಣೆಯಲ್ಲಿ. ಅದಕ್ಕೆ ಅವು ಮತ್ತಿಷ್ಟು ಪರಿವರ್ತನೆ ಆಗಿ ಇವತ್ತು ಕಾಂಗ್ರೆಸ್ ವಿಫಲ ಏನು ಇವತ್ತು ಬಜೆಟ್ ಮಂಡನೆಯಲ್ಲೂ ಕೂಡ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನಗಳು ಮತ್ತು ಬಹಳಷ್ಟು ಅನುಕೂಲ ಸಿಗಬೇಕಾಗಿತ್ತು, ಅವೆಲ್ಲ ಸಿಗಲಿಲ್ಲ. ಇವತ್ತು ಅವೆಲ್ಲ ಅವ್ರ ನೆಗೆಟಿವ್ಗಳನ್ನು ಮುಂದಿಟ್ಟು ನಾವು ಈ MP ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಪದಾರ್ಥಗಳಲ್ಲಿ ಎಲ್ಲರನ್ನ ಕೂಡ ಒಗ್ಗೂಡಿಸಿ ನಮ್ಮ ಬಾಡಿನ ಕೂಡ ರಚನೆ ಅತಿ ಶೀಘ್ರದಲ್ಲಿ ಮಾಡಿ ಸಂಪೂರ್ಣವಾಗಿ ನಾವು ಪ್ರತಿಯೊಬ್ಬರು ಕೂಡ ಮೂಲೆಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಓಡಾಡಿ ಪಕ್ಷದ ಸಂಘಟನೆ ಮಾಡೋ ಜೊತೆಯಾಗಿ ಈ MP ಚುನಾವಣೆಯಲ್ಲೂ ಕೂಡ ಮತ್ತು ಮುಂದೆ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, ಇನ್ನು ಗ್ರಾಮ ಪಂಚಾಯತ್ ಯಾವುದೇ ಚುನಾವಣೆ ಬಂದರೂ ಕೂಡ ಪಕ್ಷ ಖಂಡಿತವಾಗಿ ತನ್ನ ಬಲಿಷ್ಠವಾಗಿ ತನ್ನ ಕಾಲ ಮೇಲೆ ತನ್ನ ನಿಂತು ಮುಂದಿನ ದಿನಮಾನದಲ್ಲಿ ನೀವು ನೋಡ್ತೀರಿ ಖಂಡಿತವಾಗಿ ಹೆಚ್ಚಿನ ಸೀಟ್ಗಳನ್ನು ನಾವು ಈ ಭಾಗದಿಂದ ಬರ್ತೀವಿ ಅಂತೇಳಿ ನಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಕೊನೆಯದಾಗಿ ಸರ್, ಕಲಬುರಗಿ ಜಿಲ್ಲೆಯ JDS ಪಕ್ಷದ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಪಕ್ಷ ಸಂಘಟನೆ ಉದ್ದೇಶ ಆಗಿರ್ಬೋದು. ನನ್ನ ಜನತಾದಳ ಪಕ್ಷದ ಎಲ್ಲ ಅಭಿಮಾನಿಗಳೇ, ನಾನು ತಮ್ಮ ಈ ಆನ್ ಸ್ಪಾಟ್ ನ್ಯೂಸ್ ಮುಖಾಂತರ ಹೇಳೋದು ಒಂದೇ, ತಮ್ಮ ಪಕ್ಷ ಯಾವತ್ತೂ ಕೂಡ ಜನರಿಗೆ ಅನ್ಯಾಯ ಮಾಡಿದ್ದಲ್ಲ. ಜನತಾದಳ ಪಕ್ಷ ಜನರ ಹಿತಕ್ಕಾಗಿ, ರೈತರಿಗಾಗಿ, ಮಹಿಳೆಯರಿಗಾಗಿ, ಇವತ್ತು ಶೋಷಿತ ಜನಾಂಗಕ್ಕಾಗಿ ಅಥವಾ ಇವತ್ತು ಕಾರ್ಮಿಕರಿಗಾಗಿ ಎಲ್ಲರಿಗೆ ಒಂದು ನ್ಯಾಯ ಕೊಟ್ಟಂಥ ಪಕ್ಷ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಪಕ್ಷ ಇದೆ. ಒಂದೇ ಒಂದು ಕಪ್ಪು ಚಿಕ್ಕೇನು ಕೂಡ ಈ ಪಕ್ಷಕ್ಕಿಲ್ಲ. ಅದಕ್ಕೆ ಈ ವಿಚಾರಗಳನ್ನು ತಾವು ಆತ್ಮವಲೋಕನ ಮಾಡ್ಕೋಬೇಕು. ಪಕ್ಷದ ಒಳ್ಳೆತನವನ್ನು ಎಲ್ಲರೂ ಓದಬೇಕು. ಏನು ಪಕ್ಷ ಕೊಡುಗೆ ಕೊಟ್ಟಿದೆ, ಸಾಲ ಮನ್ನಾ ಆಗಿರ್ಬೋದು, ಅನೇಕ ವಿಷಯಗಳಿದೆ.
ಇವೆಲ್ಲ ವಿಚಾರಗಳನ್ನು ಜನರ ಮುಂದಗಡೆ ತಾವು ಇಡಬೇಕು. ತಾವು ಕಾರ್ಯಕರ್ತರಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಪಕ್ಷಕ್ಕೆ ಬರಬೇಕು. ತಮ್ಮ ಒಂದು ಶಕ್ತಿ ಈ ಪಕ್ಷಕ್ಕೆ ಭಾಳ ಅನಿವಾರ್ಯತೆ ಇದೆ. ಯಾಕಂದರೆ ಯಾವತ್ತೂ ಕೂಡ ರಾಷ್ಟ್ರೀಯ ಪಕ್ಷಗಳು ತಮಗೆ ಗೊತ್ತಿರಲಿ, ನಮ್ಮನ್ನು ಏನೇ ಒಂದು ಫಂಡಲ್ಲಾಗಲಿ ಎದುರಲ್ಲಾಗಲಿ ಅವರೆಲ್ಲ ಕಡೆ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ನಮಗೆ ಹೊಡೆತ ಬೀಳುತ್ತೆ. ಪ್ರಾದೇಶಿಕ ಪಕ್ಷಗಳು ಯಾವತ್ತೂ ಕೂಡ ನೋಡಿ ನೀವು ಈ ಸೌತ್ ಇಂಡಿಯಾ ಭಾಗದಲ್ಲಿ ಎಲ್ಲೆಲ್ಲಿ ಆಡಳಿತ ಮಾಡ್ತಿದೆ ಅಲ್ಲಿ ರೈತರು ಜನರು ಎಲ್ಲರೂ ಖುಷಿಯಾಗಿದ್ದಾರೆ. ಅದಕ್ಕೆ ಅದೇ ಒಂದು ಮಾರ್ಗದಲ್ಲಿ ಮತ್ತೆ ನೀವು ಪ್ರಾದೇಶಿಕ ಪಕ್ಷಕ್ಕೆ ಕೈ ಜೋಡಿಸ್ಬೇಕು. ಇವತ್ತು ನಮಗೆ ಏನಾದರೂ ಕೂಡ ಇವತ್ತು ನಾವು ಅಲಯನ್ಸ್ ಮುಖಾಂತರ BJPಯವ್ರ ಜೊತೆನೇ ಇದ್ದೀವಿ. ಅವ್ರನ್ನೂ ಒಳ್ಳೆತನ ಮಾಡಿದ್ದು ನಮ್ಮ ಒಳ್ಳೆತನವನ್ನು ಸೇರಿಸಿ ಇವತ್ತು ಜನರ ಮುಂದೆಗಡೆ ಇಟ್ಟು ವಿಶೇಷವಾಗಿ ಪಕ್ಷ ಸಂಘಟನೆ ಮಾಡೋಕ್ಕೋಸ್ಕರವಾಗಿ ಇವತ್ತು ಸ್ಥಾನಮಾನ ಇಂಪಾರ್ಟೆಂಟ್ ಅಲ್ಲ. ಇವತ್ತು ನಮ್ಮ ರಾಜ್ಯ ಉಳಿಬೇಕಾಗಿದೆ. ಈ ರಾಜ್ಯ ಉಳಿಬೇಕಾದರೆ ಇವತ್ತು ಜನತಾದಳ ಮತ್ತೊಮ್ಮೆ ಅಧಿಕಾರಕ್ಕೆ ಮುಂದಿನ ದಿನಮಾನದಲ್ಲಿ ನಾವು ಕಾಣಬೇಕಾಗಿದೆ. ಅದಕ್ಕೆ ನನ್ನ ಕಳಕಳಿ ಮನವಿ ಇದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ, ಇದು ನಿಮ್ಮ ಮನೆ ಪಕ್ಷ. ಯಾಕಂದರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಪಕ್ಷ, ಇದು ನಿಮ್ಮ ಮನೆ ಪಕ್ಷದಾಗಿರೋದ್ರಿಂದ ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ದುಡಿಯೋಣ, ಪಕ್ಷ ಸಂಘಟನೆ ಮಾಡೋಣ, ಪಕ್ಷಕ್ಕೆ ಒಂದು ಒಳ್ಳೆಯ ಹೆಸರು ತರೋ ನಮ್ಮ ಮಾತನ್ನು ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಿ, ಪಕ್ಷ ಇನ್ನು ಮುಂದೆ ಹೊಸ ಒಂದು ಬೇರು ಮುಖಾಂತರ ನಾವು ಚಿಗುರಿ ಮುಂದಿನ ದಿನಮಾನದಲ್ಲಿ ಒಳ್ಳೆತನವನ್ನು ಕೊಟ್ಟು ಮತ್ತೊಮ್ಮೆ ಕುಮಾರಣ್ಣನವರಿಗೆ ಮುಖ್ಯಮಂತ್ರಿಯಾಗಿ ನಾವು ನೋಡಬೇಕೆಂಬ ನನ್ನ ಆಸೆ ಇದೆ. ಅದು ಆಸೆ ಆ ಭಗವಂತ ಈಡೇರಿಸಬೇಕು. ಈ ರಾಜ್ಯದ ಜನತೆಗೋಸ್ಕರವಾಗಿ, ಈ ರಾಜ್ಯದ ಏಳಿಗೆಗೋಸ್ಕರವಾಗಿ ಕುಮಾರಣ್ಣನಂಥವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಲೇಬೇಕಂತೇಳಿ ನನ್ನ ಒಂದು ಕಳಕಳಿ ಮನವಿ ಇದೆ. ಥ್ಯಾಂಕ್ ಯು ಸರ್. ನೋಡಿದ್ರೆ ವೀಕ್ಷಕರೇ, JDS ಪಕ್ಷದ ಕಲಬುರಗಿಯ ಜಿಲ್ಲಾಧ್ಯಕ್ಷ ಅಂತ ಬಾಲರಾಜ್ ಗೊತ್ತವರು ಹೇಳಿದರು, ಯಾವುದೇ ರೀತಿಯ ಸ್ಥಾನಮಾನಕ್ಕೋಸ್ಕರ ಪಕ್ಷ ಸಂಘಟನೆ ಮಾಡೋದಿಲ್ಲ, ನಾವು ಪಕ್ಷದ ಉಳಿವಿಗಾಗಿ, ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ಎಂದು ತಿಳಿದು ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಪಕ್ಷದ ಉಳಿವಿಗಾಗಿ ಹಾಗೂ ಸಾರ್ವಜನಿಕ ಸಮಸ್ಯೆ ಬಗೆಹರಿಸುವಾಗಿ ಅನ್ಯಾಯದ ವಿರುದ್ಧ ಹೋರಾಟ ಹಾದಿಯನ್ನು ಹಿಡಿಯುವ ಮೂಲಕ ನಾನು ಪಕ್ಷ ಸಂಘಟನೆ ಮಾಡುತ್ತೇನೆ ಅಂತ ಬಾಲರಾಜ್ ಗುತ್ತರ್ ಹೇಳಿದರು. ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಜೊತೆ ಅಕ್ರಮ್ ಪಾಷಾ ಮಮೀನ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ.